ಓಂ ಶಾಂತಿ. ಬಾಪ್ದಾದ ಮಧುಬನ್. ಮುರಳಿ ದಿನಾಂಕ ಆಗಿದೆ 7/9/22. मीठे बच्चे, बाप की शिक्षाओं को धारण कर तुम्हें गुणवान फूल बनना है. ಬಾಬಾ ತಿಳಿಸ್ಕೊಡ್ತಾರೆ. ಇವತ್ತು ಬಾಬಾರವರ ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡು ನಾವು ಗುಣವಂತ ಹೂಗಳಾಗಬೇಕಾಗಿದೆ. तुम्हें ज्ञान की रोशनी मिली है इसलिए सदा हर्षित रहना है. ನಾವು ಮಕ್ಕಳಿಗೆ ಜ್ಞಾನದ ಬೆಳಕು ಸಿಕ್ಕಿದೆ ಅಂದಮೇಲೆ ನಾವೆಲ್ಲರೂ ಹೇಗಿರಬೇಕು? ಸದಾ ಹರ್ಷಿತರಾಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಇಂದಿನ ಪ್ರಶ್ನೆ ಬಾಬಾ ನಾವು ಮಕ್ಕಳಿಗೆ ಕೇಳ್ತಾರೆ, तुम बच्चों की कौन सी गुह रमणीक बातें हैं जो मनुष्य सुनकर पूछते हैं. ನೀವು ಮಕ್ಕಳ ಯಾವ ಗುಪ್ತ ರಮಣಿಕ ಮಾತನ್ನು ಕೇಳಿಬಿಟ್ಟು ಮನುಷ್ಯರು ಬಹಳ ತಬ್ಬಿಬ್ಬಾಗ್ಬಿಡ್ತಾರೆ? ನಾವು ಮಕ್ಕಳ ಯಾವ ಗುಪ್ತ ರಮಣಿಕ ಮಾತನ್ನು ಕೇಳಿ ಮನುಷ್ಯರು ತಬ್ಬಿಬ್ಬಾಗ್ಬಿಡ್ತಾರೆ ಅಂತ ಬಾಬಾನ ಪ್ರಶ್ನೆ. ಅದಕ್ಕೆ ಬಾಬಾ ಉತ್ತರ ಹೇಳ್ತಾರೆ, ತುಮ ಕಹತೆ ಹೋ ಅಭಿ ಹಮ್ ಬ್ರಾಹ್ಮಣ ಕುಲಭೂಷಣ್ ಸುದರ್ಶನ್ ಚಕ್ರಧಾರಿ ಹೇ. ಬಾಬಾ ಉತ್ತರ ಹೇಳ್ತಾರೆ, ನೀವು ಮಕ್ಕಳು ಹೇಳ್ತೀರಿ ಈಗ ನಾವು ಬ್ರಾಹ್ಮಣ ಕುಲಭೂಷಣ ಮಕ್ಕಳು ಸುದರ್ಶನ ಚಕ್ರಧಾರಿ. ಈ ಮಾತನ್ನು ಕೇಳಿ ಅವರು ತಬ್ಬಿಬ್ಬಾಗ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಬಾಪ್ कहते हैं हम ज्ञान की ಶಂಖಧ್ವನಿ करने वाली है, हम ತ್ರಿನೇತ್ರಿ ತ್ರಿಕಾಲದರ್ಶಿ है. ನಾವು ಜ್ಞಾನದ ಶಂಖಧ್ವನಿ ಮಾಡುವಂತಹ ಮಕ್ಕಳು. ನಾವು ತ್ರಿನೇತ್ರಿ ತ್ರಿಕಾಲದರ್ಶಿ ಮಕ್ಕಳಾಗಿದ್ದೇವೆ. ತ್ರಿನೇತ್ರಿ ಅಂದರೆ ಮೂರನೇ ನೇತ್ರ, ತ್ರಿಕಾಲದರ್ಶಿ ಮಕ್ಕಳು ಅಂದರೆ ನಮಗೆ 3 ಕಾಲಗಳ ಬಗ್ಗೆ ಗೊತ್ತಿದೆ, ಅದಕ್ಕೆ ತ್ರಿಕಾಲದರ್ಶಿ ಮಕ್ಕಳು. ಯಾ ದೇವತಾओं ಜೋ ಅಲಂಕಾರ ದೇತೆ ಹೇ ವಹ ಸಬ್ ಹಮಾರೆ ಹೇ. ಇವೆಲ್ಲ ಏನೋ ದೇವತೆಗಳಿಗೆ ಆ ಅಲಂಕಾರಗಳನ್ನು ಕೊಟ್ಟಿದ್ದಾರೋ ಆ ಎಲ್ಲ ಶಂಖ ಇರ್ಬೋದು, ಚಕ್ರ, ಗದಾ, ಪದ್ಮ, ಈ ಎಲ್ಲ ಅಲಂಕಾರಗಳು ಬ್ರಾಹ್ಮಣ ಮಕ್ಕಳದು, ನಮ್ಮದು ಅಂತ ಬಾಬಾ ಹೇಳ್ತಾರೆ. ಯಾ ಬಾತೆ ಸುನ್ಕರ್ ಮನುಷ್ಯ ಮುಂಚ್ತೆ ಹೇ. ಈ ಮಾತನ್ನು ಕೇಳಿ ಮನುಷ್ಯರು ಸ್ವಲ್ಪ ಗೊಂದಲ ಆಗ್ತದೆ. ಎರಡನೇ ಮಾತು, ತುಮ ಕಹತೆ ಹೋ ಬಾಪ್ ಮುಖ ಸೆ ಜೋ ನಾಲೆಜ್ ದೇತಿ ಹೇ ಯಹ ಶಂಖಧ್ವನಿ ಹೇ. ನಾವು ಮಕ್ಕಳು ಹೇಳ್ತೀವಿ ಬಾಬಾ ಮುಖದಿಂದ ಯಾವ ಜ್ಞಾನ ಕೊಡ್ತಾರೋ ಅದು ಶಂಖಧ್ವನಿ ಅಂತೇಳಿ. ಇಸಸೆ ಮನುಷ್ಯ ಸೇ ದೇವತಾ ಬಂತೆ ಹೇ. ಇಲ್ಲಿ ಬಾಬಾ ಬ್ರಹ್ಮಮುಖಲ ಕಮಲದಿಂದ ನಮಗೆ ಯಾವ ಜ್ಞಾನ ಕೊಡ್ತಾರೋ ಅದಕ್ಕೆ ಶಂಖಧ್ವನಿ ಅಂತ ಹೇಳಿದರು. ಈ ಮಾತನ್ನು ಮನುಷ್ಯರು ಕೇಳಿ ಗೊಂದಲ ಆಗ್ತಾರೆ. ಆ ಒಂದು ಜ್ಞಾನದಿಂದ ನಾವು ಮನುಷ್ಯರಿಂದ ದೇವತೆಗಳಾಗ್ಬಿಡ್ತೀವಿ. ಇಸಿ ಕೋಯಿ ಮುರಳಿ ಕೆಹ ಜಾತಾ ಹೇ. ಅದಕ್ಕೇನೆ ಮುರಳಿ ಅಂತ ಹೇಳಲಾಗ್ತದೆ. ಮುಖದಿಂದ ಯಾವ ಜ್ಞಾನ ಕೊಡ್ತಾರೋ ಅದು ಶಂಖಧ್ವನಿ, ಅದಕ್ಕೆ ಬಾಬಾ ಏನು ಹೇಳಿದರು? ಇದು ಮುರಳಿ ಅಂತ ಹೇಳ್ತಾರೆ. ಕಾಟಕಿ ಮುರಳಿ ನೈಯೇ, ಕಟ್ಟಕಿಯ ಮುರಳಿಯ ಮಾತು ಇಲ್ಲಿಲ್ಲ ಅಂತ ಹೇಳ್ತಾರೆ. तो यह भी बहुत गुह रमणीक बातें हैं जिसे समझने में मनुष्यों को मुश्किल लगता है. ಇದು ಬಹಳಷ್ಟು ಗುಪ್ತ ರಮಣಿಕ ಮಾತು. ಇದನ್ನು ತಿಳ್ಕೊಳ್ಳೋದ್ರಲ್ಲಿ ಮನುಷ್ಯರಿಗೆ ಬಹಳಷ್ಟು ಕಷ್ಟ ಆಗ್ತದೆ. ಇಂದಿನ ಗೀತೆಯಾಗಿದೆ ಯಹಿ ಬಹಾರ್ ಹೇ. ಇದೇ ವಸಂತ ಋತುವಾಗಿದೆ. ಓಂ ಶಾಂತಿ. मीठे मीठे ईश्वरीय संतान जानते हैं कि हमारे लिए सबसे ऊंची बहार की यह मौसम है. ಮುದ್ರಾತಿ ಮುದ್ರ ಈಶ್ವರನ ನಾವೆಲ್ಲ ಸಂತಾನ ಮಕ್ಕಳು ತಿಳ್ಕೊಂಡಿದ್ದೀವಿ, ಇದು ನಮಗಾಗಿಯೇ ವಸಂತ ಋತು ಅಂತ ಹೇಳ್ತಾರೆ ಬಾಬಾ. ಬಹಾರ್ ಮೌಸಮ್ಮೆ ಫೂಲಾದಿ ಸಬ್ ಕಿಲ್ ಜಾತಾ ಹೇ. ಹೊರಗಡೆ ನಾವು ಮಕ್ಕಳು ಏನು ವಸಂತ ಋತುವನ್ನು ನೋಡ್ತೀವಿ, ಅಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲ ಹೂಗಳೆಲ್ಲ ಹರಳೆ ಇರ್ತದೆ. ಯಹ ಬೇಹದ್ ಕೆ ಬಹಾರ್ ಕಿ ಮೌಸಮ್. ಇದು ಬೇಹದ್ದಿನ ಬಾಬಾ ಹೇಳ್ತಾರೆ ವಸಂತ ಋತುವಾಗಿದೆ ಅಂತ ಹೇಳ್ತಾರೆ. ತುಮ್ಪರ್ ಜ್ಞಾನ ಕಿ ಬರ್ಸಾತ್ ಬರ್ಸ್ತೆ. ಬಾಬಾ ಸಂಗಮಯುಗದಲ್ಲಿ ಬಾಬಾ ಈ ವಸಂತ ಋತುವಲ್ಲಿ ನಮಗೇನು ಮಾಡ್ತಾರೆ ಸಂಗಮಯುಗದಲ್ಲಿ ಎಂದರೆ ಬಾಬಾ ಜ್ಞಾನದ ಮಳೆಯನ್ನು ನಮ್ಮ ಮೇಲೆ ಪ್ರತಿನಿತ್ಯ ಸುರಿಸ್ತಾ ಇದ್ದಾರೆ. ತೋ हम बच्चों को कांटों को फूल बनाते हैं, यह भी तुम ही जानो नंबरवार पुरुषार्थ अनुसार. कोई तो बहुत खुशी में रहती है कि हम इस ज्ञान वर्षा से कांटों से फूल बनते हैं. ಬಾಬಾ ಹೇಳ್ತಾರೆ ನಾವು ಮಕ್ಕಳು ಪುರುಷಾರ್ಥ ಅನುಸಾರ ತಿಳ್ಕೊಳ್ತೀವಿ. ನಾವು ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು. ಏನಂದರೆ ಈ ಜ್ಞಾನದ ಮಳೆಯಿಂದ ಪ್ರತಿನಿತ್ಯ ಬಾಬಾ ನಮಗೇನು ಮಾಡ್ತಾರೆ ಅಂದರೆ ಜ್ಞಾನದ ಮಳೆಯನ್ನು ಸುರಿಸ್ತಾ ಇರ್ತಾರೆ. ಈ ಜ್ಞಾನದ ಮಳೆಯಿಂದ ನಾವು ಮಕ್ಕಳು ಮುಳ್ಳಿನಿಂದ ಹೂಗಳಾಗ್ಬಿಡ್ತೀವಿ ಅಂತ ಹೇಳ್ತಾರೆ.
ಜಾಡ್ ಜಬ್ ಹೇ ಕದಮ್ ಸುಕ್ ಜಾತಾ ಹೇ ತೋ ಏಕ್ ಭಿ ಪತ್ತಾ ನಹೀ ರೆಹತಾ ಹೇ. ನೋಡಿ, ಯಾವಾಗ ವೃಕ್ಷ ತಾನು ಒಣಗೋಗ್ಬಿಡುತ್ತೆ ಅನ್ನೊಂದು ಎಲ್ಲಿನೂ ಸಹ ಇರೋದಿಲ್ಲ. ಹರ್ ವರ್ಷ ಯಹ ಹಾಲತ್ ಹೋತಾ ಹೇ ನಾ ಫಿರ್ ಬರ್ಸಾತ್ ಮೇ ಪತ್ತೆ ಭಿ ಸುಂದರ್ ಫೂಲ್ ಭಿ ಬಡೆ ಸುಂದರ್ ಹೋ ಜಾತಾ ಹೇ. ತಂದೆ ಹೇಳ್ತಾರೆ, ಪ್ರತಿ ವರ್ಷವೂ ಇದೇ ರೀತಿ ಮರದ ಸ್ಥಿತಿ ಆಗ್ತದೆ. ಅದು ಒಣಗೋಗ್ಬಿಡುತ್ತೆ, ಎಲೆ ಬಿದ್ದೋಗ್ಬಿಡುತ್ತೆ. ಯಾವಾಗ ಮಳೆ ಬರ್ತದೋ ಮತ್ತೆ ಅದು ಏನಾಗುತ್ತೆ, ಸುಂದರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸುಂದರ ಹೂಗಳು ಬರ್ತದೆ, ಭಾಳಷ್ಟು ಸುಂದರವಾಗಿ ವೃಕ್ಷ ಕಾಣಿಸ್ತದೆ. ತೋ ಯಹ ಜ್ಞಾನ್ ಬರ್ಸಾತ್ ಕಿ ಬಹಾರಿ ಮೌಸಮ್ ಫಸ್ಟ್ ಕ್ಲಾಸ್ ಹೇ. ಇಲ್ಲಿ ಬಾಬಾ ಹೇಳ್ತಾರೆ, ಇದು ಜ್ಞಾನದ ಒಂದು ಮಕ್ಕಳಿಗೆ ವಸಂತ ಋತು ಅಂತ ಹೇಳ್ತಾರೆ. ಸಂಗಮದಲ್ಲಿ ನಮಗೆ ಬಾಬಾ ಇವತ್ತು ಜ್ಞಾನದ ಮಳೆಯನ್ನು ಸುರಿಸ್ತಿದ್ದಾರೆ. ಆ ಮಳೆಯಿಂದ ನಾವು ಈ ವಸಂತ ಋತುವಲ್ಲಿ ನಮ್ಮ ಮಕ್ಕಳು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಹೇಳ್ತಾರೆ. ಈ ವಾತಾವರಣದಲ್ಲಿ ನಾವು ಫಸ್ಟ್ ಕ್ಲಾಸ್ ಆಗಿವಿ. ಅಬ್ ಯಹ ಹೇ ಕಾಂಟೋಂ ಕಿ ದುನಿಯಾ. ತಂದೆ ಹೇಳ್ತಾರೆ, ಇದು ಜಗತ್ತಿವತ್ತು ಮುಳ್ಳಿನ ಪ್ರಪಂಚ. ಎಲ್ಲರಿಗೂ ಏನು ಮಾಡ್ತಾರೆ, ಚುಚ್ಚುತ್ತಾ ಇರ್ತಾರೆ. ಜಾಡ್ कहता है मैं कांटों का झाड़ हूँ, कांटों का झाड़ बन गया हूँ. फिर ज्ञान बरसात तो फूलों का झाड़ बनता है. तुम एक एक ಚೈತನ್ಯ ಜಾಡ್ ಹೋ. ತಂದೆ ಹೇಳ್ತಾರೆ, ನಾವೆಲ್ಲ ಮಕ್ಕಳು ಇಲ್ಲಿ ಜ್ಞಾನದ ಹೂಗಳು ಅಂತ ಹೇಳ್ತಾರೆ. ನಮಗೆ ಜ್ಞಾನದ ಮಳೆ ಯಾವಾಗ ನಮ್ಮ ಮೇಲೆ ಸುರಿಬಿಡ್ತದೋ ಆಗ ನಾವು ಮಕ್ಕಳೆಲ್ಲ ಚೈತನ್ಯ ವೃಕ್ಷಗಳಾಗ್ಬಿಡ್ತೀವಿ. ನಾವು ಒಂದೊಂದು ಚೈತನ್ಯ ವೃಕ್ಷಗಳು ಅಂತ ತಂದೆ ಹೇಳ್ತಾರೆ. ಅಭಿ ತುಮಕೋ ಜ್ಞಾನ ಕಿ ರೋಶನಿ ಮಿಲಿ ಹೇ. ನಾವು ಮಕ್ಕಳಿಗೆ ತಂದೆಯಿಂದ ಏನು ಸಿಕ್ಕಿತ್ತು ಅಂದರೆ ಜ್ಞಾನದ ಬೆಳಕು ಸಿಕ್ಬಿಡ್ತು. ಇದರಿಂದ ನಾವು ಮಕ್ಕಳು ಉನ್ನತ ಪದವಿಯನ್ನು ಪಡ್ಕೊಳ್ತೀವಿ. ತುಮ್ ಕ್ಯಾಸೆ ಕ್ಯಾ ಬನ್ ಜಾತೆ ಹೋ. ತಂದೆಯಿಂದ ನಾವು ಮಕ್ಕಳಿಗೆ ಜ್ಞಾನದ ಬೆಳಕು ಸಿಕ್ಕಾಗ ಹೇಗಿದ್ದಂಥವ್ರು ಹೇಗಾಗ್ಬಿಡ್ತೀವಿ. ಜನಕ್ಕೆ ಕತ್ತಲೆ ಇದ್ದಾಗ ಅವರು ಬೆಳಕಾದಾಗ ಎಷ್ಟು ಖುಷಿ ಪಡ್ತಾರೆ. ಹಾಗೆಯೇ ನಮಗೆ ತಂದೆ ಸಂಗಮಯುಗದಲ್ಲಿ ಭಗವಂತ ಇಷ್ಟು ಬೆಳಕನ್ನು ಕೊಡ್ತಾರೆ ಅಂದಮೇಲೆ ಜ್ಞಾನದ ಬೆಳಕನ್ನು ಹೇಗಿದ್ದಂಥವರು ಸಾಧಾರಣ ಮನುಷ್ಯರು ಹೇಗಾಗ್ಬಿಡ್ತೀವಿ ಹೇಳ್ತಾರೆ. ತುಮ್ ಜಾನ್ತೆ ಹೋ ಅಭಿ ಹಮ್ ಅಪವಿತ್ರ ಸೇ ಪವಿತ್ರ ಬಂತೆ ಹೇ ವಿಷ್ಣು ಕಿ ಯುಗಲ ರೂಪ ಹೇನ. ತಂದೆ ಹೇಳ್ತಾರೆ, ಈಗ ನಾವು ಮಕ್ಕಳು ತಿಳ್ಕೊಂಡಿವಿ, ನಾವೀಗ ಅಪವಿತ್ರದಿಂದ ಪವಿತ್ರ ಮಕ್ಕಳಾಗ್ತಾ ಇದ್ದೀವಿ. ತಂದೆ ಹೇಳ್ತಾರೆ, ವಿಷ್ಣುವಿನ ಯುಗಲ ರೂಪದಲ್ಲಿ ತೋರಿಸ್ತಾರೆ. ಸಾಕ್ಷಾತ್ಕಾರು ಜೋಡಿ ರೂಪಕ ಹೋತಾ ಹೇ. ವಿಷ್ಣುವನ್ನು ಯುಗಲ್ ರೂಪದಲ್ಲಿ ತೋರಿಸ್ತಾರೆ, ಸಾಕ್ಷಾತ್ಕಾರ ಜೋಡಿ ರೂಪದಲ್ಲಿ ಆಗ್ತದೆ. ವಿಷ್ಣು ಕೋ ಚಾರ್ ಭುಜಾಯೇ ದಿಖಾತೆ ಹೇನ ಪರಂತು ಉನ್ಕೋ ಜ್ಞಾನ ತೋ ಕುಚ್ ಅಭಿ ನಹೀ ಹೇ. ತಂದೆ ಹೇಳ್ತಾರೆ, ವಿಷ್ಣುವಿನಿಗೆ 4 ಭುಜಗಳನ್ನು ತೋರಿಸ್ತಾರೆ, ಆದರೆ ಅವ್ರಿಗೆ ಜ್ಞಾನ ಸ್ವಲ್ಪನೂ ಗೊತ್ತಿಲ್ಲ. ದೋ ರೂಪೋ ಮಿಲ್ಕರ್ ಡಾನ್ಸ್ ಕರ್ತೆ ಹಿ. ತಂದೆ ಹೇಳ್ತಾರೆ, ಬಾಪ ಕಹತೆ ಹೇ ದೀಪಾವಳಿ ಹೋತಿ ಹೇ ತೋ ಭಿ ಮಹಾಲಕ್ಷ್ಮಿ ಆತಿ ಹೇ, ತುಮ್ ದೋನೋಂಕೋ ಬುಲಾತೆ ಹೇ. ತಂದೆ ಹೇಳ್ತಾರೆ, 2 ರೂಪ ವಿಷ್ಣುವಿಂದು ಕಂಬೈನ್ ಸ್ವರೂಪ ಹೇಳ್ತಾರೆ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ದೀಪಾವಳಿಯಲ್ಲಿ ಎಲ್ಲರೂ ಮಹಾಲಕ್ಷ್ಮಿಯನ್ನು ಕರೀತಾರೆ. ತುಮ್ ದೋನೋಂಕೋ ಬುಲಾತೆ ಹೋ, ನಾವು ಇಬ್ಬರನ್ನೂ ಕರಿತೀವಿ ಇಲ್ಲಿ ಅಂತ ಹೇಳ್ತಾರೆ. ಬರೇ ಮಹಾಲಕ್ಷ್ಮಿಯನ್ನು ಕರೆದ್ರು, ಇಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರಿಗೂ ನಾವು ಮಕ್ಕಳಲ್ಲಿ ಕರಿತೀರಿ ಅಂತ ಹೇಳ್ತಾರೆ. ಪರಂತು ಯಾ ಬಾತೆ ಅಭಿ ತುಮ್ ಜಾನ್ತೆ ಹೋ ಹಾಗೆ ಬಿಲ್ಕುಲ್ ಹಿ ನೈ ಜಾನ್ತೆ ಥೇ. ಈಗ ಬಾಬಾ ಸಿಕ್ಕ ಮೇಲೆ ಎಲ್ಲ ಜ್ಞಾನವನ್ನು ನಾವು ಅರಿತುಕೊಂಡಿದ್ದೀವಿ ಅಂತ ಹೇಳ್ತಾರೆ. ಮೊದಲು ನಮಗೇನು ಅರಿವಿರಲಿಲ್ಲ, ಅಂದರೆ ಜ್ಞಾನ ಗೊತ್ತಿರಲಿಲ್ಲ. ಏಕದಮ್ ಕಾಂಟೆ ಥೇ ಸೋ ಅಬ್ ಫೂಲ್ ಬನ್ ರಹೆ. ನಾವೆಲ್ಲ ಮುಳ್ಳುಗಳಾಗಿದ್ವಿ ಅಂತ ತಂದೆ ಹೇಳ್ತಾರೆ. ಈಗೇನಾಗ್ಬಿಟ್ಟಿದ್ವಿ, ಹೂಗಳಾಗಿದ್ದೀವಿ ಅಂತ ಹೇಳ್ತಾರೆ. ಗ್ರಂಥ ಮೇ ಭೀ ಕಹತಾ ಹೇ ಮನುಷ್ಯ ದೇವತಾ ಕಿಯೇ ದೇವತಾಯೇ ಹೋತಿ ಹೇ ಸತ್ಯುಗ್ ಮೇ. ಈ ಗ್ರಂಥದಲ್ಲಿ ಹೇಳಿದ್ರು ಮನುಷ್ಯರನ್ನ ದೇವತಾ ಮಾಡ್ತಾರೆ ಅಂತೇಳಿ. ಹಾಗಾದರೆ ದೇವತೆಗಳಿರೋದು ಎಲ್ಲಿ ಅಂದರೆ ಸತ್ಯಯುಗದಲ್ಲಿ. ವಾಹೇ ದೈವಿ ಗುಣವಾಲೆ. ದೇವತಾ ಅಂತ ಯಾರು ಹೇಳ್ತಾರೆ ಅಂದರೆ ದಿವ್ಯ ಗುಣಗಳಿಂದ ಯಾವ ಮಕ್ಕಳು ಸಂಪನ್ನ ಆಗಿರ್ತಾರೆ ಅವರೇ ದೇವತೆಗಳು. ಈ ಸಮಯಕ್ಕೆ ಮನುಷ್ಯ ಹೇ ಅಸುರಿ ಗುಣವಾಲೆ ತುಮ್ ಹೋ ಈಶ್ವರೀಯ ಗುಣವಾಲೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಆಸುರಿ ಗುಣದವರು. ಆಸುರಿ ಗುಣ ಅಂದರೆ ಕೆಟ್ಟ ಗುಣದವರು ಈ ಜಗತ್ತಲ್ಲಿರೋರೆಲ್ಲ. ತಂದೆ ಹೇಳ್ತಾರೆ, ನಿಮ್ಮದು ಈಶ್ವರನ ಗುಣ, ಪರಮಾತ್ಮನ ಗುಣ ಏನು, ಅದು ನಾವು ಮಕ್ಕಳ ಗುಣ ಆಗಿದೆ. ತಂದೆಯಂತೆ ಮಕ್ಕಳು ಅಂದಮೇಲೆ ತಂದೆಯ ಗುಣ ಮಕ್ಕಳದು. ಅದಕ್ಕೆ ಈಶ್ವರನ ಗುಣ ಹೊಂದಿರುವಂಥವರೇ ಈಶ್ವರನ ಮಕ್ಕಳು. ಸೊ ಈಶ್ವರ ಬೇಟು ತುಮಕೋ ಗುಣವಾನ್ ಬನಾತೆ ಹಿ. ನಮ್ಮನ್ನು ಈಶ್ವರ ಇಲ್ಲಿ ಕೂತ್ಕೊಂಡು ಗುಣವಂತ ಮಕ್ಕಳನ್ನಾಗಿ ಮಾಡ್ತಾರೆ, ತಮ್ಮ ಸಮಾನ ಗುಣಗಳ ಗಣಿಯನ್ನಾಗಿ ಮಾಡ್ತಿದ್ದಾರೆ. ತೋ ಬಾಬಾ ಕಿ ಶಿಕ್ಷಾ ಸೇ ಹಮ್ ಸರ್ವಗುಣ ಸಂಪನ್ನ ಬಂತೆ ಹೇ.
ತಂದೆಯ ಶಿಕ್ಷಣವನ್ನು ಪಡ್ಕೊಂಡು ನಾವೆಲ್ಲ ಮಕ್ಕಳು ಸರ್ವಗುಣ ಸಂಪನ್ನ ಆಗ್ತಿದ್ದೀವಿ. ಭಾರತ್ ಕಿ ಮಹಿಮಾ ಹೇ ಅರ್ಥಾತ್ ಭಾರತ್ ಮೇ ರೆಹನೆ ವಾಲೋಂ ಕಿ ಬಡಿ ಮಹಿಮಾ ಗಾತೆ ಹೇ. ಭಾರತ ಮಹಿಮೆ ಅಪರಂಪಾರ ಅಂತ ಹೇಳ್ತಾರೆ. ಅಂದರೆ ಭಾರತ ಮಹಿಮೆ ಅಂದರೆ ಭಾರತ ದೇಶದಲ್ಲಿ ವಾಸ ಮಾಡುವಂತಹ ಮಹಿಮೆ, ಮಕ್ಕಳ ಮಹಿಮೆಯೂ ಅಷ್ಟೇ ಜಾಸ್ತಿ ಇದೆ. ಭಾರತ ಅಂದರೆ ಪರಮಾತ್ಮನ ಹುಟ್ಟುಭೂಮಿ ಅಂತೇಳಿ. ಪರಂತು ಉನ್ಕೋ ಯಹ ಪತಾ ನಹಿ ಕಿ ಉನ್ಹೋಂಕೋ ಐಸ ಬನಾನೆ ವಾಲಾ ಕೌನ್ ಹೈ. ಆದರೆ ಜನರಿಗೆ ಗೊತ್ತಿಲ್ಲ ನಮ್ಮನ್ನು ಈ ರೀತಿ ಮಾಡುವಂಥವ್ರು ಯಾರು ಅಂತೇಳಿ. ಬಡೇ ಬಡೇ ಮಂದಿರ್ ಬನಾತೆ ಹೇ ಪರಂತು ಉನ್ಕೆ ಅಕ್ಯುಪೇಷನ್ ಕಾ ಪತಾ ನಹಿ ಹೇ. ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ, ಆದರೆ ಗೊತ್ತಿಲ್ಲ ಅವರಿಗೆ ಅವ್ರ ಕರ್ತವ್ಯ ಬಗ್ಗೆನೇ ಗೊತ್ತಿಲ್ಲ, ಆ ದೇವತೆಗಳ ಕರ್ತವ್ಯ ಬಗ್ಗೆ. ತುಮಕೋ ತೋ ಬಹುತ್ ರೋಶನಿ ಮಿಲ್ತಿ ಹೇ. ಸಂಗಮಯುಗದಲ್ಲಿ ನಾವು ಮಕ್ಕಳಿಗೆ ತಂದೆಯಿಂದ ಭಾಳಷ್ಟು ದೊಡ್ಡ ಬೆಳಕು ಸಿಗ್ತದೆ, ಜ್ಞಾನದ ಬೆಳಕು ಅಥವಾ ಅರಿವು ಸಿಗ್ತದೆ. ತುಮಕೋ ಬಹುತ್ ಹರ್ಷಿತ್ ರೇನಾ ಹೇ. ನಾವು ಮಕ್ಕಳು ಇವತ್ತು ಜ್ಞಾನದ ಬೆಳಕಲ್ಲಿ, ಕತ್ತಲೆಯಿಂದ ಬೆಳಕಲ್ಲಿ ಬಂದಿವಿ ಎಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು. ವಹ ಭಿ 21 ಜನ್ಮೋಂ ಕೆ ಲಿಯೆ ಹರ್ಷಿತ್ ರೇಂಗೆ. ತಂದೆ ಹೇಳ್ತಾರೆ ನಾವು ಮಕ್ಕಳು 21 ಜನ್ಮಕ್ಕೂ ಖುಷಿಯಾಗಿರ್ತೀವಿ. ತುಮ ಜಾನ್ತೆ ಹೋ ಹಮ್ 21 ಜನ್ಮೋಂ ಕಾ ಪದ ಲೇನೆ ಕೆ ಲಿಯೆ ಪಢಾಯಿ ಪಡ್ತೆ ಹೇ. ನಾವು ತಿಳ್ಕೊಂಡಿವಿ 21 ಜನ್ಮಕ್ಕೆ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಂಗಮಯುಗದಲ್ಲಿ ಓದ್ತಾ ಇದ್ದೀವಿ, ಶಿಕ್ಷಣವನ್ನು ಸ್ಟಡಿ ಮಾಡ್ತಿದ್ದೀವಿ. ಕಮಾಯಿ ನಾಲೆಜ್ ಸೆ ಹೋತಿ ಹೇ. ಸಂಪಾದನೆ ಆಗೋದು ಶಿಕ್ಷಣದಿಂದ ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಸಂಪಾದನೆ ಬೇಕು ಅಂದರೆ ಶಿಕ್ಷಣವನ್ನು ಪ್ರತಿನಿತ್ಯ ನಾವು ಓದಬೇಕು. ಯಾಕೆ ನಮ್ಮದೆಲ್ಲರದು ಗಾಡ್ ಫಾದರ್ ತಂದೆ ಶಿಕ್ಷಕ ಅಂದಮೇಲೆ ನಾವೆಲ್ಲ ವಿದ್ಯಾರ್ಥಿಗಳು, ಸ್ಟೂಡೆಂಟ್ ಲೈಫ್ ನಮ್ಮದು ಹೇಳ್ತಾರೆ. ಗಾಡ್ ಫಾದರ್ಲಿ ಸ್ಟೂಡೆಂಟ್ ಲೈಫೇ ನಮ್ಮದೆಲ್ಲ ವಿದ್ಯಾರ್ಥಿ ಜೀವನ ಅಂದರೆ ಇದು ಭಾಳಷ್ಟು ಅತ್ಯಮೂಲ್ಯ ಜೀವನ ಆಗಿದೆ. ಓದ್ಬಿಟ್ರೆ ನಾವು ಮಕ್ಕಳು ಹೇಗಿದ್ದಂಥವ್ರು ಹೇಗೆ ಆಗ್ಬಿಡ್ತೀವಿ, ಸೂರ್ಯವಂಶಿ ಘರಾನೆಗೆ ಮಾಲೀಕ್ ಬಂತೆ ಹೇ. ಓದ್ಬಿಟ್ಟು ಸೂರ್ಯವಂಶಿ ಮನೆತನಕ್ಕೆ ಮಾಲೀಕ ಮಕ್ಕಳಾಗ್ಬಿಡ್ತೀವಿ. ಗೋಯಾ ಸ್ವರ್ಗಕ್ಕೆ ಮಾಲೀಕ್ ಬಂತೆ. ಸೂರ್ಯವಂಶಿ ಮನೆತನಕ್ಕೆ ಮಾಲೀಕ ಆಗೋದು ಅಂದರೆ ಏನು ಅಂದರೆ ಸ್ವರ್ಗಕ್ಕೇ ನಾವು ಮಕ್ಕಳು ಮಾಲೀಕರಾಗ್ಬಿಡ್ತೀವಿ. ಪಾವನ್ ದುನಿಯಾ ಮೇ ಬಿ ಸಬ್ ಏಕ್ ಜೈಸೆ ಪದ ತೋ ನಹಿ ಹೋತೆ ಹೇ ನಹಿ ಲೇ ಲೇತಿ ಹೇ. ಆ ಪಾವನ ಪ್ರಪಂಚ ಸತ್ಯುಗದಲ್ಲಿ ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಸಿರ್ಫು ಏಕ್ ಲಕ್ಷ್ಮೀ ನಾರಾಯಣ್ ತೋ ರಾಜ್ಯ ನಹಿ ಕರ್ತೆ ಹೇನ. ಕೇವಲ ಒಂದು ಲಕ್ಷ್ಮೀನಾರಾಯಣ ಅಷ್ಟೇ ಅಲ್ಲಿ ಪಾವನ ಪ್ರಪಂಚದಲ್ಲಿ ರಾಜ್ಯ ಮಾಡಲ್ಲ. ಯಹ ಭಿ ಕಿಸಿ ಕೋ ಪತಾ ನಹಿ ಹೇ ಸಿರ್ಫ್ ಡಿನಸ್ಟಿ ಹೋಂಗಿ ಔರ್ ರಾಜಾಯಿ ಭಿ ಹೋಂಗಿ. ಯಾರಿಗೂ ಸಹ ಗೊತ್ತಿಲ್ಲ ಅಲ್ಲಿ ಕೇವಲ ಮನೆತನ ಇರುತ್ತೋ ಅಥವಾ ರಾಜ್ಯಭಾರ ಮಾಡ್ತೀವೋ ಅಂತೇಳಿ. ಸೂರ್ಯವಂಶಿ ಚಂದ್ರವಂಶಿ ತೇ. ಅಲ್ಲಿ ಸೂರ್ಯವಂಶಿನಿರ್ತಾರೆ, ಚಂದ್ರವಂಶಿನಿರ್ತಾರೆ. ಶಿವಬಾಬಾನೇ ನೈ ದುನಿಯಾ ಸ್ಥಾಪನಾ ಕಿ ಹೇ. ತಂದೆ ನಮಗಾಗಿನೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ. ದುನಿಯಾ ವಾಲೋಂ ಕಿ ಬುದ್ಧಿ ಮೇ ತೋ ಅಂಧಿಯಾರಾ ಹೇ ತುಮ್ಹಾರೆ ಪಾಸ್ ತೋ ರೋಶನಿ ಹೇ. ಜಗತ್ನವರ ಬುದ್ಧಿಯಲ್ಲಿ ಇರೋದೆಲ್ಲ ಏನು ಅಂದರೆ ಅಂಧಕಾರ ಇದೆ ಅಂತ ಹೇಳ್ತಾರೆ. ನಾವು ಮಕ್ಕಳ ಬುದ್ಧಿಯಲ್ಲಿ ಏನಿದೆ, ಬೆಳಕು ಇದೆ, ನಮ್ಮ ಹತ್ತಿರಗೆ ಜ್ಞಾನದ ಬೆಳಕು ಇದೆ ಅಂತ ಹೇಳ್ತಾರೆ. ಪತಿ ದುನಿಯಾ और ಪಾವನ್ ದುನಿಯಾ ಹೇ. ಪಾವನ್ ದುನಿಯಾ ಮೇ ಬಿ ನಂಬರ್ 1 ಮರ್ತಬಾ ಹೇ. ಪತಿತ ಜಗತ್ತು ಮತ್ತು ಪಾವನ ಜಗತ್ತು. ಪಾವನ ಜಗತ್ತಿನಲ್ಲಿ ನಂಬರ್ 1 ಆಗಿ ನಮಗೆ ಪದವಿ ಇದೆ. ಇಲ್ಲಿ ಹೇಗೆ ಓದ್ತೀವೋ ಅಲ್ಲಿ ನಮಗೆ ಪದವಿನೂ ಹಂಗೆ ಸಿಗ್ತದೆ. ಎಲ್ಲದಕ್ಕೆ ಆಧಾರ ಶಿಕ್ಷಣ. ಸೊ ಪ್ರಜಾ ಮೇ ಬಿ ಹೋಂಗಿ. ಅಲ್ಲಿ ಪದವಿ ಎಲ್ಲದರಲ್ಲೂ ಇದೆ. ಪ್ರಜೆಗಳನ್ನು ಆಗ್ತೀವಿ, ದಾಸೇರು ಆಗ್ತೀವಿ. ಇಲ್ಲಿ ಯಾವ ರೀತಿ ಶಿಕ್ಷಣ ಓದ್ತೀವೋ ಪದವಿ ಹೆಂಗೆ ಸಿಗ್ತದೆ ಅಲ್ಲಿ. ತಂದೆ ಹೇಳ್ತಾರೆ ಓದಬೇಕು. ವಹ ಸಬ್ಕೋ ಸುಖ ಹಿ ಸುಖ ಹೇ. ಅಲ್ಲಿ ಎಲ್ಲರಿಗೂ ಸುಖನೇ ಸುಖ ಇದೆ. ಹರೇಕಿ ಅಪ್ನಿ ಅಪ್ನಿ ರಾಜಾಯಿ. ತಂದೆ ಹೇಳ್ತಾರೆ ಅಲ್ಲಿ ತಮ್ಮ ತಮ್ಮದೇ ಆದಂತಹ ರಾಜ್ಯಭಾರ ನಡೀತಾ ಇರುತ್ತೆ. ಜಮೀನ್ದಾರಿ ಆದಿ ಹೋತಿ ಹೇ. ಅಲ್ಲಿ ತಮ್ಮ ತಮ್ಮದೇ ರಾಜ್ಯಭಾರ ತಮ್ಮದೇ ಆಗಿರುವಂಥ ಅಲ್ಲಿ ಸಂಪತ್ತಿರ್ಬೋದು, ಜಮೀನು ಎಲ್ಲ ಇರ್ತದೆ. ಪತಿ ದುನಿಯಾ ಮೇ ಸಬ್ ಪತೀತ ಹೇ ಪರಂತು ಉನ್ಮೇ ಬಿ ನಂಬರ್ 1. ಇಲ್ಲಿ ಪತೀತ ಜಗತ್ತಲ್ಲಿ ಎಲ್ಲರೂ ಪತೀತರೆ, ಇದರಲ್ಲೂ ನಂಬರ್ 1 ಇದ್ದಾರೆ. ಪತೀತರಲ್ಲೂ ನಂಬರ್ 1 ಇದ್ದಾರೆ. ಪಾವನ ಜಗತ್ತಲ್ಲೂ ತಮ್ಮ ತಮ್ಮದೇ ರಾಜ್ಯಭಾರದಲ್ಲೂ ನಂಬರ್ 1 ಇದ್ದಾರೆ ಹೇಳ್ತಾರೆ ಬಾಬಾ. ಜೈಸೆ ಸತ್ಯುಗ್ ಮೇ ಊಂಚತೆ ಊಂಚು ಡಿನಸ್ಟಿ ಹೇ ಲಕ್ಷ್ಮೀನಾರಾಯಣ್ ಕಿ. ನೋಡಿ ಯಾವ ರೀತಿ ಸತ್ಯಯುಗದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಮನೆತನ ಯಾರ್ದು ಅಂದರೆ ಲಕ್ಷ್ಮಿ ಮತ್ತು ನಾರಾಯಣರ ಮನೆತನ. ರಾಧೆ ಕೃಷ್ಣ ಪ್ರಿನ್ಸ್ ಪ್ರಿನ್ಸೆಸ್ ಸ್ವಯಂವರ ಬಾದ್ ಲಕ್ಷ್ಮೀನಾರಾಯಣ್ ಬಂತೆ ಹೇ.
ರಾಧೇಕೃಷ್ಣ ಸಣ್ಣವರಿರ್ತಾರೆ. ರಾಧೇಕೃಷ್ಣ ರಾಜ್ಕುಮಾರಿಯರು ಅವ್ರಿಗೆ ಸ್ವಯಂವರಾದ್ಮೇಲೆ ಏನಾದರೂ ಲಕ್ಷ್ಮೀ ಮತ್ತು ನಾರಾಯಣ. ಲಕ್ಷ್ಮೀನಾರಾಯಣಕ್ಕೆ ಡೆನೆಸ್ಟಿ ಕಹೆಂಗೆನಾ, ಲಕ್ಷ್ಮೀನಾರಾಯಣರ ಮನೆತನ ಅಂತ ಹೇಳ್ಬೋದು ತಾನೆ. ರಾಧೇಕೃಷ್ಣಕ್ಕೆ ಡೆನೆಸ್ಟಿ ನೈ ಕಹೇಗಾ, ಲಕ್ಷ್ಮೀನಾರಾಯಣರ ಮನೆತನ ಅಂತ ಹೇಳ್ಬೋದು, ರಾಧೇಕೃಷ್ಣರ ಮನೆತನ ಅಂತ ಹೇಳಲಿಕ್ಕೆ ಬರೋದಿಲ್ಲ. राजाओं का नाम लिया जाता है, थोड़ी सी भी बात कोई नहीं जानते, तुम सब जानते हो, सो भी नंबरवार पुरुषार्थ अनुसार नंबरवार राजधानी में तो नंबरवार पद होते हैं. ತಂದೆ ಹೇಳ್ತಾನೆ, ನೀವು ಮಕ್ಕಳೆಲ್ಲ ತಿಳ್ಕೊಂಡಿದ್ದೀರಿ, ನಂಬರ್ವಾರ್ ರಾಜಧಾನಿಯಲ್ಲಿ ನಂಬರ್ವಾರ ಪದವಿ ಇರ್ತದೆ. ಎಲ್ಲದಕ್ಕೂ ಆಧಾರ ತಿಳುವಳಿಕೆ ಹೇಳ್ತಾರೆ. ಕಹಾ ಸೂರ್ಯವಂಶಿ ರಾಜಾಯಿ ಫಿರ್ ಕಹಾ ಪ್ರಜಾ ಮೇ ಬಿ ಚಾಂಡಾಲ ಆದಿ ಬನ್ಕರ್ ಜಾತೆ. ಎಲ್ಲಿ ಸೂರ್ಯವಂಶಿ ಮನೆತನ, ಎಲ್ಲಿ ಪ್ರಜೆಯಲ್ಲಿ ಚಾಂಡಾಲ ಆಗಿಬಿಡ್ತಾರೆ. ಸೂರ್ಯವಂಶಿ ಮನೆತನ ಎಲ್ಲಿ, ಪ್ರಜೆಗಳಲ್ಲಿ ಚಾಂಡಾಲ ಆಗೋದು ಎಲ್ಲಿ. ಪತಿ ದುನಿಯಾ ಮೇ ಬಿ ನಂಬರ್ವಾರ್ ಹೋತಿ ಹೇ. ತಂದೆ ಹೇಳ್ತಾರೆ, ಇಲ್ಲಿ ಪತಿತ ಪ್ರಪಂಚದಲ್ಲೂ ನಂಬರ್ವಾರ್ ಇದ್ದಾರೆ. ಬಾಪ್ ತುಮಕೋ ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಸಮझा रहे हैं. ಇಲ್ಲಿ ನಾವು ಮಕ್ಕಳಿಗೆ ತಂದೆ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಈ ಎಲ್ಲ ಕರ್ಮಗಳ ಒಂದು ಲೆಕ್ಕವನ್ನು ಸಂಗಮಯುಗದಲ್ಲಿ ಗುಪ್ತ ಜ್ಞಾನವನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಪ್ ಕಾತೆ ಹೇ ಬಚ್ಚೋ ಶ್ರೀಮತ್ ಪರ್ ಚಲೋ. ತಂದೆ ನಮ್ಮ ಮಕ್ಕಳಿಗೆ ಏನು ಹೇಳಿದರು, ಮಕ್ಕಳೇ ಶ್ರೀಮತ ಅನುಸಾರವಾಗಿ ನಡೆಯಿರಿ, ಬಾಬನ ಆದೇಶದ ಅನುಸಾರವಾಗಿ ನಡಿಬೇಕು. ಬಹತ್ ಬಚ್ಚೆ ಹೇ ಜಿನ್ಕೋ ಬಾಬಾನೇ ಕಭಿ ದೇಖಾ ಭೀ ನಹೀ ಹೇ. ಬಹಳಷ್ಟು ಮಕ್ಕಳದರಂತೆ ಅವರನ್ನು ಬಾಬಾ ಎಂದಿಗೂ ನೋಡೇ ಇರೋದಿಲ್ಲ. ಆಪಸ್ ಮೇ ಬಹುತ್ ಅಚ್ಚಿ ಸರ್ವಿಸ್ ಕರೇ ಹೇ. ಬಾಬಾ ನೋಡೇ ಇರೋದಿಲ್ಲ ಅಂಥ ಮಕ್ಕಳು ಏನು ಮಾಡ್ತಾರೆ, ಇವತ್ತು ಭಾಳಷ್ಟು ಪರಸ್ಪರ ಸೇರಿಕೊಂಡು ಚೆನ್ನಾಗಿ ಬಾಬನ ಸೇವೆ ಮಾಡ್ತಾ ಇರ್ತಾರೆ. ಬಾಬಾ ಕಾ ಪರಿಚಯ ದೇತೆ ರೇತಿ ಹೇ. ಪರಸ್ಪರ ಮಿಲ್ಕರ್ಗೆ ಒಬ್ರಿಗೊಬ್ರು ಸೇರಿಕೊಂಡು ಸೇವೆ ಮಾಡಿ ಏನು ಮಾಡ್ತಾರೆ, ಬಾಬನ ಸಂದೇಶವನ್ನು ಎಲ್ಲ ಕಡೆಗೂ ಸಾರ್ತಾರೆ. ಸರ್ವಿಸು ಸಿವಾಯೇ ಬ್ರಾಹ್ಮಣಿ ಮುಕ್ರಾರ್ ಕಿಯೇ ಬಿನಾ ಬಿ ಸೆಂಟ್ರಸ್ಸು ಚಲಾ ರಹೇ ಹೇ. ಅವ್ರೇನು ಮಾಡ್ತಾರೆ, ಸೇವೆ ಮಾಡುವಾಗ ಬ್ರಾಹ್ಮಣಿಯರಿಗೆ ಗೊತ್ತೇ ಇರಲ್ಲ, ಏನು ಮಾಡ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ತಂದೆ ಹೇಳ್ತಾರೆ, ಸಮ್ಮುಖ ಮಿಲೇ ಬಿ ನಹಿಯೇ. ಸಮ್ಮುಖದಲ್ಲಿ ಬಂದು ಮಿಲನನ್ನೇ ಮಾಡಿರೋದಿಲ್ಲ, ಮಾತಾಡೋರೇ ಇರೋದಿಲ್ಲ. ಫಿರ್ ಬಿ ಸರ್ವಿಸ್ ಕರ ಆಪ್ ಸಮಾನ್ ಬನಾ ರಹೇ ಹೇ. ಸಮ್ಮುಖದಲ್ಲೂ ಸೇವಾ ಕೇಂದ್ರಕ್ಕೆ ಬಂದಿರೋದಿಲ್ಲ, ಮಾತಾಡೇ ಇರೋದಿಲ್ಲ, ಆದರೂ ಏನು ಮಾಡ್ತಾರಂತಂಥ ಮಕ್ಕಳು ಭಾಳಷ್ಟು ಚೆನ್ನಾಗಿ ಸೇವೆ ಮಾಡಿ ಎಲ್ಲರನ್ನೂ ತಮ್ಮ ಸಮಾನ ಮಾಡ್ಕೊಳ್ಳೋ ಸೇವೆ ಮಾಡ್ತಾ ಇರ್ತಾರೆ. ಸಮ್ಮುಖ ರೇನೆ ವಾಲೆ ಇತನೇ ಸರ್ವಿಸ್ ನಹೀ ಕರ್ತೆ. ಸಮ್ಮುಖದಲ್ಲಿರುವಂಥ ಮಕ್ಕಳನ್ನು ಸಹ ಇವತ್ತು ಅಷ್ಟು ಸೇವೆ ಮಾಡಲ್ಲ, ಅಂಥ ಮಕ್ಕಳು ಸೇವೆ ಮಾಡ್ತಾರೆ. ರುಹಾನಿ ಯಾತ್ರಾ ಸಿಕ್ಲಾನ ಹೇನಾ ತುಮ್ ಹೋ ರುಹಾನಿ ಪಂಡೆ. ನಾವೆಲ್ಲರಿಗೂ ಆತ್ಮೀಕ ಯಾತ್ರೆಯನ್ನು ಕಲಿಸ್ಕೊಡ್ಬೇಕು. ಯಾಕೆಂದರೆ ಇವತ್ತು ಬಾಬಾ ನಮ್ಗೆ ಏನು ಟೈಟಲ್ ಕೊಟ್ಟರು, ನಾವೆಲ್ಲ ಆತ್ಮೀಕ ಮಾರ್ಗದರ್ಶಕರು. ತುಂಬಿ ರಾಸ್ತಾ ಬತಾತೆ ಹೋ. ನೀವು ಆತ್ಮೀಕ ಮಾರ್ಗದರ್ಶಕರು ಏನು ಮಾಡಬೇಕು ಅಂದರೆ ಎಲ್ಲರಿಗೂ ಮಾರ್ಗ ತೋರಿಸ್ಬೇಕು, ಮನೆಯ ಮಾರ್ಗವನ್ನು. ಯಾವ ರೀತಿ ಸಮುದ್ರದಲ್ಲಿ ತಾನು ಹಡಗು ಒಂದು ಕಡೆಗೆ ಹೋಗಬೇಕು ಅಂದರೆ ತಾನು ಲೈಟ್ ನೋಡ್ಕೊಂಡು ಹೋಗ್ತಾ ಇರ್ತದೆ. ಅದೇ ರೀತಿ ನಾವು ಇವತ್ತು ಸಂಗಮಯುಗದಲ್ಲಿ ಸೇವೆ ಮಾಡೋ ಮಕ್ಕಳು ಅಂದರೆ ಎಲ್ಲರಿಗೂ ಏನು ಮಾಡಬೇಕು, ಮಾರ್ಗವನ್ನು ತೋರಿಸುವಂಥ ಮಾರ್ಗದರ್ಶಕರಾಗಬೇಕು. ಏ ಆತ್ಮಾಯೇ ಬಾಪ್ಕೋ ಯಾದ್ ಕರೋ. ತಂದೆ ಹೇಳ್ತಾರೆ, ಮೊದಲು ತಂದೆಯನ್ನು ನೆನಪು ಮಾಡಿ ಮಕ್ಕಳೇ ಅಂತ ಹೇಳ್ತಾರೆ. ಕೇತೆ ಬಿ ಹೆನ ಆತ್ಮಾಯೇ ಪರಮಾತ್ಮಾಯೇ ಅಲಗ್ ರಹೇ ಬಹುಕಾಲ್ ಬಹುತಿ ಹಿಸಾಬೇನ. ಒಂದು ಮಾತು ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮ ಭಾಳಷ್ಟು ಕಾಲದಿಂದ ಅಗಲಿದ್ರು ಅಂತ ಹೇಳ್ತಾರೆ. ಹಾಗಾದರೆ ಎಷ್ಟು ಕಾಲ ದೂರಿದ್ವಿ ನಾವು ಮತ್ತು ತಂದೆ. ಬಹುತ ಕಾಲ ಸಿದ್ಧ ಕರ್ಕೆ ಬತಾತೆ ಹೇನ. ಬಹಳ ಕಾಲ ಅಂದರೆ ಸಿದ್ಧ ಮಾಡಿ ಹೇಳ್ಬೋದಲ್ಲ, ಎಷ್ಟು ಕಾಲ ನಾವು ಪರಮಾತ್ಮನಿಂದ ದೂರಿದ್ವಿ ನಾವು ಆತ್ಮಗಳು. ತುಮ್ ಈ ಸಬ್ಸೆ ಜಾಸ್ತಿ ಬಹುತ ಕಾಲ ಸೆ ಬಿಚಡೆ ಹುಯೇ. ತಂದೆ ನಮ್ಮ ಮಕ್ಕಳಿಗೆ ಹೇಳ್ತಾರೆ, ನೀವು ಭಾಳಷ್ಟು ಕಾಲದಿಂದ ಆತ್ಮಗಳೇನಾಗಿದ್ರಿ, ನನ್ನಿಂದ ಅಗಲಿ ಇದ್ರಿ ಅಂತೇಳಿ, ದೂರ ಇದ್ರಿ ನೀವು. सूर्यवंशी चंद्रवंशी घराने के थे, फिर पुनर्जन्म के चक्र में बे आते 84 जन्म लेंगे. ಸೂರ್ಯವಂಶಿ ಚಂದ್ರವಂಶಿ ಮನೆತನದವರಾಗಿದ್ವಿ, ಪುನರ್ಜನ್ಮ ತೆಗೆದುಕೊಂಡು ಚಕ್ರದಲ್ಲಿ ಬಂದುಬಿಟ್ಟು 84 ಜನ್ಮಗಳನ್ನು ತಗೊಂಡ್ವಿ. ಸೊ ಬಿ ಸಬ್ಕೆ 84 ಜನ್ಮ ನಹಿ ಹೋ ಸಕ್ತಾ ಹೇ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳಿಕ್ಕಾಗಲ್ಲ, ಯಾಕೆಂದರೆ ಇವತ್ತಿದ್ದು ನಾಳೆ ಇರೋದಿಲ್ಲ. ಇಂತಹ
ಸಮಯದಲ್ಲಿ ಎಲ್ಲರೂ 84 ಜನ್ಮಗಳನ್ನು ತಗೊಳ್ಳಿಕ್ಕೆ ಬರಲ್ಲ. ಇಸು ಜ್ಞಾನಕ್ಕೆ ರಿಮ್ಜಿಮ್ಮೆ ಬಹುತು ರಿಮ್ಜಿಮ್ಮೆ ತುಂಬ ಚೇರೇನಾಹಿ. ಈ ಜ್ಞಾನದ ರಿಮ್ಜಿಮ್ಮಲ್ಲಿರಬೇಕು ಅಥವಾ ಜ್ಞಾನದ ಖುಷಿ ನಶೆಯಲ್ಲಿ ನಾವು ಯಾವಾಗಲೂ ಇರಬೇಕು. ಯಹೇ ರೂಹಾನಿ ಸ್ಟೂಡೆಂಟ್ ಲೈಫ್. ಜ್ಞಾನದ ನರ್ತನ ಅಥವಾ ಜ್ಞಾನದ ಖುಷಿಯಲ್ಲಿ ಯಾಕಿರಬೇಕು ಅಂದರೆ ನಮ್ಮದು ಇವತ್ತು ಸಂಗಮ ಯುಗದ ಸ್ಟೂಡೆಂಟ್ ಲೈಫ್. ಇದು ವಿದ್ಯಾರ್ಥಿಯ ಜೀವನ. ವಿದ್ಯಾರ್ಥಿಗಳು ಹೆಂಗೆ ಖುಷಿಯಿಂದ ಇರ್ತಾರೆ ಹೋಮ್ವರ್ಕ್ ಮಾಡೋದ್ರಲ್ಲಿ ಅಥವಾ ಸ್ಟಡಿ ಮಾಡೋದ್ರಲ್ಲಿ. ನಾವು ಸಹ ಈ ಒಂದು ಸಂಗಮ ಯುಗದ ಜೀವನವನ್ನು ಹೇಗೆ ಕಳಿಬೇಕು ಅಂದರೆ ಪರಮಾತ್ಮ ತಂದೆ ಶಿಕ್ಷಕ ನಾವೆಲ್ಲ ಸ್ಟೂಡೆಂಟ್ ಲೈಫ್ ಅಂತೇಳಿ ನಾವಿವತ್ತು ಕಳಿಬೇಕು ಹೇಳ್ತಾರೆ. ಈ ಗೃಹಸ್ಥ ವ್ಯವಹಾರ ಸಂಭಾಲ್ತೆ ಹುಯಿ फिर दूसरा कोर्स भी उठाते हैं. ये तो सिर्फ ಪವಿತ್ರತಾ ಕಿ ಬಾತ್ ಹೇ. ಕೆಲವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಸಂಭಾಲನೆ ಮಾಡ್ತಾ ಇದ್ರು ಇನ್ನೊಂದು ಕೋರ್ಸ್ ತೆಗೆದುಕೊಳ್ತಾರೆ. ತಂದೆ ಹೇಳ್ತಾರೆ ಮಕ್ಕಳ ಕೇವಲ ಇಲ್ಲಿ ಪವಿತ್ರತೆಯ ಮಾತು ಹೇಳ್ತಾರೆ. ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರ್ನಾ ಹೇ ಅವ್ರ ಪಡ್ನಾ ಬಿ ಹೇ. ತಂದೆ ಹೇಳ್ತಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಮತ್ತು ಪ್ರತಿನಿತ್ಯ ನಾವು ಓದಬೇಕು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿದ್ದೇನು ಅಂದರೆ ಇವತ್ತು ಪವಿತ್ರತೆ ಹೇಳ್ತಾರೆ. कहती भी है ना ಶರಣಿ का दूध सोने के बर्तन में भी ठहर सकता है. ಅದಕ್ಕೆ ಒಂದು ಮಾತು ಹೇಳ್ತಾರೆ ಯಾಕೆ ಪವಿತ್ರರಾಗ್ರಿ ಅಂತ ಹೇಳಿದರು ತಂದೆ ಅಂದರೆ ಈ ಹುಲಿಯ ಹಾಲನ್ನು ನಾವು ಶೇಖರಣೆ ಮಾಡಿಡಬೇಕು ಅಂದರೆ ಚಿನ್ನದ ಪಾತ್ರೆ ಬೇಕು ತಾನೆ. ಬಾಪಿ ಕಾತೆ ಹೇ ಪವಿತ್ರತಾ ಕೆ ಬಿಗರ್ ಧರ್ನಾ ನಹೀ ಹೋ ಸಕ್ತಿ ಹೇ. ನಮ್ಗೆ ಯಾಕೆ ಹೇಳಿದರು ತಂದೆ ಅಂದರೆ ಪವಿತ್ರತೆ ಇಲ್ಲ ಅಂದರೆ ತಂದೆಯ ಜ್ಞಾನ ನಮ್ಮಲ್ಲಿ ಬುದ್ಧಿಯಲ್ಲಿ ನಿಲ್ಲೋದಿಲ್ಲ. ಬುದ್ಧಿ ಏನಾಗಬೇಕು ಇವತ್ತು ಪವಿತ್ರ ಆಗಬೇಕು. ಹುಲಿಯ ಹಾಲು ಇಡಬೇಕಂದ್ರೆ ಯಾವ ರೀತಿ ಚಿನ್ನದ ಪಾತ್ರೆ ಬೇಕು. ನಮ್ಮ ಬುದ್ಧಿ ಇವತ್ತು ಪವಿತ್ರ ಆಯಿತು ಅಂದರೆ ಪರಮಾತ್ಮ ಕೊಡುವಂತಹ ಎಲ್ಲ ಜ್ಞಾನ ನಿಲ್ತದೆ. ಪವಿತ್ರ ಆಗಬೇಕು. ಇಸ್ಲಿಯೇ ಬಾಪ್ ಕಾತೆ ಹೇ ಇಸ್ ಕಾಮ ಮಹಾಶತ್ರು ಕೋ ಜೀತೋ ತುಮ್ ಪವಿತ್ರ ಬನು. ಅದಕ್ಕೆ ತಂದೆ ಹೇಳ್ತಾರೆ ಕಾಮ ಮಹಾಶತ್ರುವನ್ನು ಗೆದ್ದುಬಿಟ್ಟು ಪವಿತ್ರರಾಗ್ರಿ ಅಂತ ಹೇಳ್ತಾರೆ. ಮೇರೆ ಕೋ ಪಹಚಾನೋ ತಬ್ ಮೇ ಬುದ್ಧಿ ಕಾ ತಾಲಾ ಕುಲು. ತಂದೆ ಹೇಳ್ತಾರೆ ಏನು ಹೇಳ್ತಾರೆ ತಂದೆ ಅಂದರೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ರಿ ಆಗ ನಾನು ನಿಮ್ಮ ಬುದ್ಧಿಯ ಬೀಗವನ್ನು ತೆರಿತೀನಿ ಅಂತ ಹೇಳ್ತಾರೆ. ತಂದೆಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ತಂದೆ ಏನು ಹೇಳಿದರು ನಾನು ನಿಮ್ಮ ಬುದ್ಧಿಯ ಬೀಗವನ್ನು ತೆರಿತೀನಿ. जब तक पवित्र ब्राह्मण कुलभूषण नहीं बनेंगे तो धारणा भी नहीं होगी. ಎಲ್ಲಿವರೆಗೂ ನಮಗೆ ನಾವು ಬ್ರಾಹ್ಮಣ ಕುಲಭೂಷಣ ಮಕ್ಕಳಾಗಿ ಪವಿತ್ರ ಆಗೋದಿಲ್ವಲ್ಲ ಅಲ್ಲಿವರೆಗೂ ಧಾರಣೆ ಆಗೋದಿಲ್ಲ. ಬ್ರಾಹ್ಮಣರಾಗಬೇಕು ಮೊದಲು, ನಂತರ ಪವಿತ್ರರಾಗಬೇಕು, ನಂತರ ಧಾರಣೆ ಆಗ್ತದೆ. ತುಮ್ ಬ್ರಾಹ್ಮಣ ಕುಲಭೂಷಣ್ ಸುದರ್ಶನ್ ಚಕ್ರಧಾರಿ ಹೋ ಅವ್ರ ಕೊಯಿ ಸಮಜ್ನಾ ಸಕೆ. ನಾವು ಮಕ್ಕಳು ಯಾರು ಅಂದರೆ ಬ್ರಾಹ್ಮಣ ಕುಲಭೂಷಣ ಸುದರ್ಶನ ಚಕ್ರಧಾರಿ ಮಕ್ಕಳು. ಇದನ್ನು ಇನ್ಯಾರು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಮನುಷ್ಯ ಸಮಜ್ತೆ ಹೇ ಕಿ ಸುದರ್ಶನ್ ಚಕ್ರಧಾರಿ ತೋ ದೇವತಾಯಿಯೇ. ಮನುಷ್ಯರೇನು ತಿಳ್ಕೊಂಡ್ರು ಸುದರ್ಶನ ಚಕ್ರಧಾರಿಗಳು ದೇವತೆಗಳು ಅನ್ಕಂತಾರೆ. ಯಹ ಫಿರ್ ಕೌನ್ ನಿಕಲ್ತೆ ಹೇ ಜೋ ಕೇತಿ ಹೇ ಹಮ್ ಬ್ರಾಹ್ಮಣ ಕುಲಭೂಷಣ್ ಸುದರ್ಶನ್ ಚಕ್ರಧಾರಿ ಹೇ. ತಂದೆ ಹೇಳ್ತಾರೆ ಇಲ್ಲಿ ನಾವು ಮಕ್ಕಳು ಯಾರು ಬ್ರಾಹ್ಮಣ ಕುಲಭೂಷಣ ಸುದರ್ಶನ ಚಕ್ರಧಾರಿ ಮಕ್ಕಳು. ಇನ್ನು ಬಾತೋಂಕೋ ತುಂಬ ಬಚ್ಚೆ ಹೀ ಸಮಜ್ತೆ. ಈ ಎಲ್ಲ ಮಾತುಗಳನ್ನು ನಾವು ಮಕ್ಕಳನ್ನೇ ತಿಳ್ಕೊಳ್ತೀವಿ. ಯಹ ಬಡಿ ಗುಹ್ಯ ರಮಣಿಕ್ ಬಾತೆ. ಇದು ಭಾಳಷ್ಟು ಗುಪ್ತ ರಮಣಿಕ ಮಾತಾಗಿದೆ ಹೇಳ್ತಾರೆ. ನಾಲೆಜ್ ಕಿ ಶಂಖಧ್ವನಿ ತುಮ್ ಕರ್ತೆ ಹೋ. ಇವತ್ತು ನಮಗೇನು ಹೋಮ್ವರ್ಕ್ ಕೊಟ್ಟದ ತಂದೆ ಮಕ್ಕಳೇ ಜ್ಞಾನದ ಶಂಖಧ್ವನಿ ಮಾಡಬೇಕು. ಎಲ್ಲರಿಗೂ ಏನು ಮಾಡಬೇಕು ಜ್ಞಾನವನ್ನು ಹೇಳಬೇಕು. ದೇವತಾಯಿತು ನಹಿ ಕರ್ತೆ ಹೇ. ಜ್ಞಾನದ ಶಂಖಧ್ವನಿ ನಾವು ಮಕ್ಕಳು ಮಾಡಬೇಕು. ಸಂಗಮಯುಗದ ಮಕ್ಕಳು ದೇವತೆಗಳು ಶಂಖಧ್ವನಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ವಾತು ಶಿವಬಾಬಾಕಿ ಶಂಖಧ್ವನಿ ಸುನ್ಕರ್ ದೇವತಾ ಬಂತಿ ಹೇ. ತಂದೆ ಹೇಳ್ತಾರೆ ಶಿವ ತಂದೆಯ ಶಂಖಧ್ವನಿ ಕೇಳಿ ದೇವತೆಗಳಾಗ್ತಾರೆ. ಶಿವಬಾಬಾತು ಹೈ ನಾಲೇಶ್ಪುರ್. ದೇವತೆಗಳು ಶಂಖಧ್ವನಿ ಮಾಡೋಂಗಿಲ್ಲ. ಸಂಗಮಯುಗದಲ್ಲಿ ನಾವು ಮಕ್ಕಳು ಮಾಡಬೇಕು. ಅವರು ಶಿವತಂದೆಯ ಶಂಖಧ್ವನಿ ಕೇಳಿಬಿಟ್ಟು ದೇವತೆಗಳಾಗ್ತಾರೆ. ಶಿವಬಾಬಾತು ಹೈ ನಾಲೇಶ್ಫುಲ್. ಪರಮಾತ್ಮ ಇವತ್ತು ಜ್ಞಾನ ಸಾಗರ ಆಗಿದ್ದಾನೆ, ನಾಲೇಶ್ಫುಲ್ ಆಗಿದ್ದಾನೆ. ಪರಂತು ಉನ್ಕೋ ಶಂಕ ಕೇಸೆ ದೇಂಗೆ. ತಂದೆನೇ ಜ್ಞಾನಪೂರ್ಣ, ಅವನೇ ನಾಲೇಜ್ಫುಲ್ ಅಂದಮೇಲೆ ನಾವು ಮಕ್ಕಳು ಅವ್ರಿಗೆ ಹೆಂಗೆ ಶಂಕ ಕೊಡೋದು? ನೀನು ಧ್ವನಿ ಮಾಡು ಅಂತೇಳಿ. ನಾಲೆಜ್ ತೋ ಜರೂರ್ ಕಿಸಿಕೆ ಮುಖಸೆ ದೇಂಗೇನಾ. ಈ ಜ್ಞಾನ ಕೊಡಬೇಕು ಅಂದರೆ ಯಾವುದಾದ್ರೂ ಮುಖ ಕಮಲದಿಂದ ಕೊಡಬೇಕಲ್ಲ. ಉನ್ಕೋ ಈ ಮುರಳಿ ಕಹ ಜಾತಾ ಹೇ. ಅದಕ್ಕೇನೆ ಮುರಳಿ ಅಂತ ಹೇಳೋದು.
ಬಾಕಿ ಕೊಯ್ ಕಾಟ್ಕಿ ಮುರಳಿ ನೈಯೇನ, ಇನ್ಯಾವುದು ಕಟ್ಟಿಗೆಯ ಮುರಳಿಯ ಮಾತಿಲ್ಲ. ಬರೋಬರ್ ಜ್ಞಾನ ಕಿ ಮುರಳಿ ಬಜಾ ರಹಿ ಹೈ. ಇಲ್ಲಿ ಪ್ರತಿನಿತ್ಯ ತಂದೆ ನಮಗೆ ಚೈತನ್ಯವಾಗಿ ಜ್ಞಾನದ ಮುರಳಿಯನ್ನು ನುಡಿಸ್ತಾ ಇದ್ದಾರೆ, ಕಟ್ಟಿಗೆಯ ಮಾತಲ್ಲ ಅಂತ ಹೇಳ್ತಾರೆ. ಮನುಷ್ಯ ತೋ ಸಮಸ್ತೆ ಹೇ ಯಹ ಪೂಜಾ ಭಕ್ತಿ ಆದಿ ಪರಂಪರಾ ಸೆ ಚಲಿ ಆತಿ ಹೇ. ಮನುಷ್ಯರು ತಿಳ್ಕೊಳ್ತಾರೆ ಭಕ್ತಿ ಪೂಜೆ ಇದೆಲ್ಲ ಪರಂಪರೆಯಿಂದ ನಡ್ಕೊಂಡು ಬಂದಿದೆ ಅಂತೇಳಿ. ಪರಂತು ಪರಂಪರಾ ಸೆ ಕೊಯ್ ಚೀಜ್ ಚಲ್ನಾ ಸಕೆ. ಪರಂಪರೆಯಿಂದ ಅನ್ನುವ ಶಬ್ದ ಯಾವುದೇ ವಸ್ತು ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಪರಂಪರೆಯಿಂದ ಅನ್ನುವಂಥ ಯಾವುದೇ ವಸ್ತು ಇಲ್ಲಿ ನಡೆಯೋದಿಲ್ಲ. ಕೇತೆ ಬಿ ಹೇ ಯಹ ಸಾಕ್ಷಾತ್ಕಾರ ಆದಿ ಪರಂಪರಾ ಸೆ ಚಲಿ ಆತೆ. ಹೇಳ್ತಾರೆ ಸಾಕ್ಷಾತ್ಕಾರ ಇವೆಲ್ಲವೂ ಪರಂಪರೆಯಿಂದ ನಡೆದು ಬಂತು ಅಂತೇಳಿ. ಅಚ್ಚ ಪರಂಪರಾ ಸೆ ಕಬ್ ಸೆ ಯಹ ತೋ ಬತಾವೋ. ಪರಂಪರೆಯಿಂದ ಅಂದರೆ ಯಾವಾಗಿಂದ ಇದನ್ನು ಹೇಳಿ ಅಂತ ಹೇಳ್ತಾರೆ ಬಾಬಾ. ಕ್ಯಾ ಪರಮಾತ್ಮನೇ ಪತಿ ದುನಿಯಾ ರಚಿ. ಪರಂಪರೆಯಿಂದ ಅಂತ ಹೇಳ್ತೀವಲ್ಲ, ಹಾಗಾದರೆ ಪರಮಾತ್ಮ ಈ ಪತಿತ ಜಗತ್ತನ್ನು ರಚನೆ ಮಾಡಿದ್ರೇನು? ತಬ್ ಉನ್ಕೋ ಪತಿತ್ ಪಾವನ್ ಕ್ಯೂ ಕೇತಿ ಹೇ. ಪರಮಾತ್ಮ ಇಂಥ ಪತಿತ ಜಗತ್ತನ್ನು ಸ್ಥಾಪನೆ ಮಾಡಿದ್ರು ಅಂತ ನೀವು ಹೇಳ್ತೀರಿ ಅಂದಮೇಲೆ ಯಾಕೆ ಪರಮಾತ್ಮನ ಈ ಪತಿತ್ ಪಾವನ ತಂದೆ ಬಾ ಅಂತ ಕರಿತೀವಿ? ಅವ್ರು ನಮ್ಮನ್ನು ಪಾವನ ಮಾಡಲಿಕ್ಕೆ ಬರ್ತಿರ್ತಾನೆ. ಪತಿತ ಪಾವನ ಬಾ ಅಂದ ಮೇಲೆ ನಾವು ಆತ್ಮಗಳು ಇವತ್ತೇನಾಗಿವಿ? ಪತಿತರಾಗಿದ್ದೀವಿ. ಅವ್ರು ನಮ್ಮನ್ನು ಪಾವನ ಮಾಡಲಿಕ್ಕೆ ಬರ್ತಾರೆ. ಪಢಾಯಿ ಕಿ ಬಾತೆ ರೋಜ್ ಬುದ್ಧಿ ಮೇ ಆನಿ ಚಾಯಿ. ತಂದೆ ಕೊಡುವಂತಹ ಈ ಶಿಕ್ಷಣದ ಮಾತು ಪ್ರತಿನಿತ್ಯ ಬುದ್ಧಿಯಲ್ಲಿ ಇರಬೇಕು, ನಡೀತಾ ಇರಬೇಕು. ಮುಖ ಕೋಲ್ನೆ ಕಿ ಪ್ರಾಕ್ಟೀಸ್ ಕರ್ನಿ ಹೇ. ಬಾಬಾ ಏನು ಹೇಳ್ತಾರೆ? ಬಾಯಿ ತೆಗೆದ್ರೆ ಏನು ಹೇಳ್ಬೇಕು? ನಾವು ಎಲ್ಲರಿಗೂ ಮಹಾವಾಕ್ಯ ಹೇಳ್ಬೇಕು. ಬಾಯಿ ತೆಗೆದ್ರೆ ಮುರಳಿ ಹೇಳಬೇಕು. ಅದಕ್ಕೆ ನಿಮ್ಮ ಮುಖವನ್ನು ತೆಗೆದು ಜ್ಞಾನ ಹೇಳುವ ಪ್ರಾಕ್ಟೀಸ್ ಮಾಡಿ. ಅಂದರೆ ಎಲ್ಲರಿಗೂ ಪ್ರತಿನಿತ್ಯ ಮಹಾವಾಕ್ಯವನ್ನು ಹೇಳುವ ಅಭ್ಯಾಸ ಮಾಡಿ. ಅವರೇನು ಮಾಡ್ತಾರೆ? ಶಂಖವನ್ನು ಜೋರಾಗಿ ಊದ್ಬಿಡ್ತಾರೆ. ಆದರೆ ಇಲ್ಲಿ ನಮ್ಮ ಮುಖನೇ, ನಮ್ಮ ಬಾಯಿನೇ ಶಂಖ ಇದ್ದಂಗೆ. ಇದರಿಂದ ಎಲ್ಲರಿಗೂ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು, ತಂದೆಯ ಜ್ಞಾನ ಹೇಳಬೇಕು. ತುಮ್ ತೋ ಬಹುತೋಂಕೋ ಸಮಜಾ ಸಕ್ತೆ ಹೋ. ನಿಮ್ಮ ಮಕ್ಕಳು ಭಾಳ ಮಕ್ಕಳಿಗೆ ಜ್ಞಾನವನ್ನು ತಿಳಿಸ್ಕೊಡ್ಬೋದು ಅಂತ ಹೇಳ್ತಾರೆ. ನಿನ್ನೆ ಮುರಳಿಯಲ್ಲಿ ಬಾಬಾ ಏನು ಹೇಳಿದರು ಅಂದರೆ, ನಿಮ್ಮ ಜ್ಞಾನ ಕೇಳಿದೆ ಅಂದರೆ ನಿಮ್ಮ ಕಿವಿಗಳು ಏನಾಗ್ತವೆ? ಪವಿತ್ರ ಆಗ್ತವೆ, ಬಂಗಾರ ಆಗ್ತವೆ ಅಂದರು. ಇವತ್ತು ಬಾಬಾ ಏನು ಹೇಳ್ತಾರೆ? ನಿಮ್ಮ ಮುಖದಿಂದ ಎಷ್ಟು ಜ್ಞಾನ ಹೇಳ್ತೀರೋ, ಪ್ರಾಕ್ಟೀಸ್ ಮಾಡ್ತೀರೋ, ಅಷ್ಟು ಜ್ಞಾನ ಜಾಸ್ತಿ ಆಗ್ತಾ ಹೋಗ್ತದೆ. ಅಪನಿ ಉನ್ನತಿ ಕೇಳಿಯೇ ಸಂಬಂಧ ಪ್ರಬಂಧ ರಚನಾ ಹಿ. ಈ ನಮ್ಮ ಉನ್ನತಿಗಾಗಿ ನಾವು ಪ್ರಬಂಧವನ್ನು ಬರಿಬೇಕು. ಜೈಸೆ ಬಾಬಾ ಸಬ್ಕೋ ರಾಸ್ತಾ ಬತಾತೆ ಹಿ. ಯಾವ ರೀತಿ ತಂದೆ ಎಲ್ಲರಿಗೂ ಮಾರ್ಗ ತೋರಿಸ್ತದರೆ, ಅಮ್ಕೋ ಫಿರ್ ಅವರಂಕೋ ರಾಸ್ತಾ ಬತಾನಾ ಹಿ. ನಾವೇನು ಮಾಡಬೇಕು? ತಂದೆ ನಮಗೆ ಏನು ಮಾಡಿದರು? ಮಾರ್ಗ ತೋರಿಸಿದರು. ನಾವೇನು ಮಾಡಬೇಕು? ಅನ್ಯರಿಗೂ ಮಾರ್ಗವನ್ನು ತೋರಿಸುವ ಸೇವೆಯನ್ನು ಮಾಡಿ ಹೇಳ್ತಾರೆ ಬಾಬಾ. ತಬ್ ತೋ ಬಾಬಾ ಸೇ ವರ್ಷ ಪಾಯೆಂಗೆ. ನಾವು ಅನ್ಯರಿಗೂ ಮಾರ್ಗವನ್ನು ತೋರಿಸ್ತೀವಿ ಅಂದರೆ ಆವಾಗ ತಂದೆಯಿಂದ ಆಸ್ತಿಯನ್ನು ಪಡ್ಕೊತೀವಿ. ಬಾಕಿ बाप से वर्षा पाएंगे. बाप कहते हैं बाप को बहुत रहम आता है, कितना समझाते हैं परंतु तकदीर में नहीं है. ತಂದೆ ಹೇಳ್ತಾರೆ, ತಂದೆಯಿಂದ ಆಸ್ತಿ ಪಡ್ಕೊಳ್ಬೇಕು ಅಂದರೆ ಎಲ್ಲರಿಗೂ ಜ್ಞಾನ ಹೇಳ್ಬೇಕು. ವಿನಃ ಅದು ಬಿಟ್ಟು ನಾವು ಗಲಾಟೆ ಇದೆಲ್ಲ ಮಾಡಬಾರ್ದು. ತಂದೆಗೆ ಭಾಳಷ್ಟು ದಯೆ ಬರ್ತಂತೆ. ತಂದೆ ಎಷ್ಟು ತಿಳಿಸ್ಕೊಟ್ರು ಇವ್ರಿಗೆ ಅದೃಷ್ಟದಲ್ಲಿ ಇಲ್ಲಲ್ಲ ಅಂತೇಳಿ. ಕಿತನೆ ರತನ್ ಮಿಲ್ತೆ ಹಿ. ಇಲ್ಲಿ ಎಷ್ಟೊಂದು ಜ್ಞಾನ ರತ್ನಗಳು ನಮಗೆ ಸಿಗ್ತಾ ಇದೆ. ರತ್ನೋ ಕಾ ಭಿ ವಿತ್ಸಾರ ಬಹುತ್ ಹೋತಾ ಹಿ. ತಂದೆ ಹೇಳ್ತಾರೆ ರತ್ನಗಳ ವಿತ್ಸಾರ ಭಾಳಷ್ಟಿದೆ. ಜ್ಞಾನ ರತ್ನಗಳು ವಿತ್ಸಾರ ಹೇಳ್ಕೊಂಡು ಹೋದರೆ ಜ್ಞಾನ ಪರಮಾತ್ಮಂದು ಬಹಳಷ್ಟು ಇದೆ. ರತ್ನೋ ಮೇ ಭಿ ಫರಕ್ ಬಹುತ್ ಹೋತಾ ಹಿ. ಈ ಜ್ಞಾನ ರತ್ನಗಳದ್ದು ವ್ಯತ್ಯಾಸ ಭಾಳಷ್ಟು ಇದೆ. ಕೊಯ್ ಕಿ ಕಿಮ್ಮತ್ ಲಾಖ್ ರೂಪಾಯಿ ಹೋತಿ ಹಿ ತೋ ಭಿ ಕಿ ಫಿರ್ 1 ರೂಪಾಯಿ ಹೋತಿ ಹಿ. ನೋಡಿ ಜ್ಞಾನ ಸಂಪತ್ತು ಹೆಂಗಿದೆ ಅಂದರೆ, ಕೆಲವೊಂದು ರತ್ನಕ್ಕೆ ಬೆಲೆ ಎಷ್ಟು ಅಂದರೆ ಲಕ್ಷಾಂತರ ರೂಪಾಯಿ, ಇನ್ನು ಕೆಲವೊಂದು 1 ರೂಪಾಯಿ ಸಮಾನ ಇರ್ತದೆ. ಅಷ್ಟು ಪರಮಾತ್ಮನ ಜ್ಞಾನ ರತ್ನಕ್ಕೆ ಬೆಲೆ ಇದೆ. ಯಹ ಬಿ ಅವಿನಾಶಿ ಜ್ಞಾನ ರತನ್ ಹಿ ಜೋ ಧಾರಣಾ ಕರ್ ಅವರಂಕೋ ಕರಾತೆ ಹಿ ತೋ ಭಿ ಕಿತ್ನಾ ಊಂಚ ಪದ ಪಾತೆ ಹಿ. ಇದು ಅವಿನಾಶಿ ಜ್ಞಾನ ರತ್ನ. ಇದನ್ನು ನಾವು ಧಾರಣೆ ಮಾಡ್ಕೊಳ್ಬೇಕು. ಅನ್ಯರಿಗೂ ಮಾಡಿಸಿದ್ರೆ ಎಷ್ಟು ಉನ್ನತ ಪದವಿಯನ್ನು ನಾವಿಲ್ಲಿ ಪಡ್ಕೊಳ್ತೀವಿ. ಜಗತ್ತಿನವರು ಭಾಳಷ್ಟು ಸಂಪತ್ತು ಇಟ್ಕೊಂಡ್ರೆ ಕೋಟ್ಯಾಧೀಶ್ವರ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಶಿವತಂದೆಯ ಜ್ಞಾನ ರತ್ನಗಳನ್ನು ನಾವೆಷ್ಟು ಅನ್ಯರಿಗೂ ಕೊಡ್ತೀವೋ ಅವ್ರಿಗಿಂತನೂ ಜಾಸ್ತಿ ಸಂಪತ್ತು ಉಳ್ಳಂಥ ಮಕ್ಕಳು ನಾವಾಗ್ಬಿಡ್ತೀವಿ. ಆಗ ಉನ್ನತ ಪದವಿಯನ್ನು ಪಡ್ಕೊಳ್ತೀವಿ.
ಬಚ್ಚೋಂ ಕೆ ಮುಖ ಸೆ ಸದೇವ್ ರತನ್ ಹೀ ನಿಕಲ್ನಿ ಚಾಯ್. ತಂದೆ ಏನು ಹೇಳ್ತಾರೆ, ನಾವು ಬಾಯಿ ತೆಗೆದ್ರೆ ಜ್ಞಾನ ರತ್ನಗಳೇ ಬರ್ತಾ ಇರಲಿ. ಬುದ್ಧಿ ಸಮಜ್ತಿ ಹೇ ಪರಂತು ಮುಖ ಸೆ ನಹೀ ಬೋಲೆಂಗೆ ತೋ ಉನ್ಕಿ ವ್ಯಾಲ್ಯೂ ಕ್ಯಾ ಹೋಗಿ. ಈ ಬುದ್ಧಿ ಹೇಳ್ತದೆ, ನಾವು ಬಾಯಿಂದ ಮಾತಾಡಲಿಲ್ಲ ಅಂದರೆ ಏನು ವ್ಯಾಲ್ಯೂ ಇದೆ ಹೇಳಬೇಕು. ಬುದ್ಧಿಯಲ್ಲಿ ಯಾವಾಗ ಜ್ಞಾನ ಇದೆನೋ ಅದನ್ನು ನಾವು ಬಾಯಿಂದ ಮಾತಾಡಬೇಕಾಗ ವ್ಯಾಲ್ಯೂ ಜಾಸ್ತಿ ಆಗ್ತದೆ. जो मेहनत करेंगे आप समान बनाएंगे तो फल भी बहुत मिलेगा. ಯಾರಿಲ್ಲಿ ಪರಿಶ್ರಮ ಪಡ್ತಾರೆ, ತಮ್ಮ ಸಂಹಾನ ಮಾಡ್ಕೊಳ್ತಾರೆ, ಅವರಿಗೆ ತಂದೆ ಏನು ಹೇಳಿದರು, ಫಲ ಭಾಳಷ್ಟು ಸಿಗ್ತದೆ ಅಂತ ಹೇಳ್ತಾರೆ. ಯಾ ಸರ್ವಿಸ್ ಕರ್ನಾ ಹೇ, ಸರ್ವಿಸ್ ಕರ್ನಾ ಅವರು ಸಿಕ್ಲಾನಾ ಬಿ ಕಮ್ तो कम सर्विस है क्या. सॉरी बाप कहती है सर्विस करना और सिखलाना भी कम ಸರ್ವಿಸ್ है क्या. ನಾವು ಸೇವೆ ಮಾಡಬೇಕು, ಅನ್ಯರಿಗೂ ಕಲಿಸ್ಕೊಡ್ಬೇಕು, ಈ ಸೇವೆ ಏನು ಕಡಿಮೆ ಏನು ಅಂತ ಹೇಳ್ತಾರೆ ಬಾಬಾ. ತುಮಾರಿ ಬುದ್ಧಿ ಮೇ ಅಬ್ ರೋಶನಿ ಆ ಗಯಿ ಹೇ. ಈ ನೀವು ಮಕ್ಕಳ ಬುದ್ಧಿಯಲ್ಲಿ ಏನು ಬಂತು, ಜ್ಞಾನದ ಬೆಳಕು ಬಂದ್ಬಿಡ್ತು. ಸಬ್ಸೆ ಬಡ ಸೌಕಾರ ಕೋನೆ ತೋ 10-12 ನಾಮ್ ಲೇ ಲೇತಿ ಹೇ. ಎಲ್ಲದಕ್ಕಿಂತ ದೊಡ್ಡ ಸೌಕಾರ ಯಾರು? ಎಷ್ಟು ಜನ ಹೆಸರು ಹೇಳೋದು, 10 ಜನನೋ 12 ಜನನೋ ಹೆಸರು ತೆಗೆದುಕೊಳ್ಳೋದು. ತುಂಬಿ ಜಾನ್ತೆ ಹೋ ಇಸ್ ಡ್ರಾಮಾ ಮೇ ಮುಖ್ಯ ಕೌನ್ ಕೌನ್ ಹೇ. ಈ ನಾಟಕದಲ್ಲಿ ಮುಖ್ಯವಾಗಿ ಯಾರ್ಯಾರಿದ್ದಾರೆ? ಪರಂಪಿತ ಪರಮಾತ್ಮ ಶಿವ ಕ್ರಿಯೇಟರ್, ಡೈರೆಕ್ಟರ್ ಹೇ, ಪ್ರಿನ್ಸಿಪಲ್ ಆ್ಯಕ್ಟರ್ ಹೇ. ತಂದೆ ಹೇಳ್ತಾರೆ ಮುಖ್ಯ ಆ್ಯಕ್ಟರ್ ಯಾರಪ್ಪ ಅಂದರೆ ಪರಂಪಿತ ಪರಮಾತ್ಮ ಏನಾಗಿದ್ದಾರೆ ಇವತ್ತು ಕ್ರಿಯೇಟರ್. ಅವನು ರಚಯಿತನೂ ಆಗಿದ್ದಾರೆ, ನಿರ್ದೇಶಕನೂ ಆಗಿದ್ದಾರೆ, ಪ್ರಾಂಶುಪಾಲರು ಆಗಿದ್ದಾರೆ ಬಾಬಾ ಅಂತ ಹೇಳ್ತಾರೆ. ಊಂಚತೆ ಊಂಚೆ ಶು ಬಾಬಾ ಫಿರ್ ಹೇ ಸೂಕ್ಷ್ಮವತನ್ ಸ್ಥೂಲವತನ್ ವಾಸಿ ಹೇ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ, ನಂತರ ಸೂಕ್ಷ್ಮವತನ ಸ್ಥೂಲವತನ ವಾಸಿ. ಯಹ ಸಬ್ ಬಾತೆ ತುಮ್ ಅಭಿ ಜಾನ್ತೆ ಹೋ. ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಯಾರು ಅಂದರೆ ಪರಮಾತ್ಮ, ನಂತರ ಸೂಕ್ಷ್ಮವತನವಾಸಿಗಳು, ಸ್ಥೂಲವತನವಾಸಿಗಳು. ಈ ಎಲ್ಲ ಮಾತು ನಾವು ಮಕ್ಕಳು ತಿಳ್ಕೊಂಡಿವಿ. ಲಾಖೋ ವರ್ಷ ಕಲ್ಪಕಿ ಆಯು ನಹೀ ಹೇ. ಜನ ಹೇಳಿದರು ಕಲ್ಪದ ಆಯುಷು ಲಕ್ಷಾಂತರ ವರ್ಷ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪಕಿ ಆಯು ಹಿ 5000 ವರ್ಷ ಕಾ ಹೇ. ತಂದೆ ಹೇಳ್ತಾರೆ ಕಲ್ಪದ ಆಯುಸ್ಸು ಎಷ್ಟು, ಲಕ್ಷಾಂತರ ವರ್ಷ ಅಲ್ಲ, ಕೇವಲ 5000 ವರ್ಷ ಅಷ್ಟೇ. ಮನುಷ್ಯ ಮಾತ್ರ ತೋ ಕಿತ್ನೆ ಘೋರ ಅಂಧ್ಯಾರೋ ಮೇ ಹೇ. ಮನುಷ್ಯರು ನೋಡಿ ಎಷ್ಟು ಘೋರ ಅಂಧಕಾರದಲ್ಲಿದ್ದಾರೆ. ತುಮ ಹಬ್ ಜ್ಞಾನ ಅಂಧೇರೆ ಸೇ ನಿಕಲ್ ಕಿತ್ನಿ ರೋಶನಿ ಮೇ ಆ ಗಯೇ ಹೋ. ನಮ್ಮ ಮಕ್ಕಳಿಗೆ ಜ್ಞಾನದ ಅಂಧಕಾರ ಇವತ್ತು ದೂರ ಆಯಿತು, ಮತ್ತೇನು ಸಿಕ್ತು, ಜ್ಞಾನದ ಬೆಳಕು ಸಿಕ್ತು. ಕೈ ತೋ ರೋಶನಿ ಮೇ ಆಯಿ ಹೇ, ಕೊಯ್ ಫಿರ್ ಅಂಧೇರೋ ಮೇ ಹಿ ಪಡೆ ಹೇ. ಕೆಲವು ಮಕ್ಕಳು ಜ್ಞಾನದ ಬೆಳಕಲ್ಲಿ ಬಂದರೆ, ಇನ್ನು ಕೆಲವು ಮಕ್ಕಳು ಅಂಧಕಾರದಲ್ಲಿಯೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಸ್ಮೇ ಹೇ ಸಾರಿ ಬುದ್ಧಿ ಕಿ ಬಾತು. ಜ್ಞಾನದ ಬೆಳಕು ಸಿಗೋದು ಬುದ್ಧಿಗೆ. ಇದರಲ್ಲಿ ಮಾತು ಯಾರದು, ಬುದ್ಧಿಯ ಮಾತು ಅಂತ ಹೇಳ್ತಾರೆ. ಕೈ ತೋ ವಿಶಾಲ ಬುದ್ಧಿ ಜಟ್ ಸಮಜ್ ಲೇತಿ. ವಿಶಾಲ ಬುದ್ಧಿ ಮಕ್ಕಳು ಬೇಗ ತಂದೆ ಹೇಳುವುದನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆತ್ಮ ತೋ ಹೈ ಹಿ ಸ್ಟಾರ್ ಮಿಸಲ್. ನಾವು ಆತ್ಮಗಳು ಹೇಗಿದ್ದೀವಿ, ನಕ್ಷತ್ರ ಸ್ವರೂಪದಲ್ಲಿ ಇದ್ದೀವಿ, ಜ್ಯೋತಿರ್ಬಿಂದು ಆಗಿದ್ದೀವಿ. ಬ್ರಕಟಿಕೆ ಬೀಚ್ ಮೇ ಬಡಿ ಚೀಜ್ ತೋ ಟಹರ್ ಬಿ ನಾ ಸಕೆ. ಆತ್ಮ ಇರೋದು ಹೆಂಗೆ ಹೇಳಿದರು ಬಾಬಾ, ಸ್ಟಾರ್ ಮಿಸಲ್ ಹೇಳಿದರು. ಈಗ ಬ್ರಕುಟಿಯ ಮಧ್ಯದಲ್ಲಿ ದೊಡ್ಡ ವಸ್ತು ಅಂತೂ ನಿಂದಿರಲಿಕ್ಕೆ ಸಾಧ್ಯ ಇಲ್ಲ. ಜರೂರ್ ಐಸಿ ಚೀಜೆ ಹೇ ಜೋ ಇನ್ ಆಂಕೋನ್ ಸೆ ದೇಖ್ನೆ ಮೇ ನಹೀ ಆತಾ ಹೇ. ಆತ್ಮ ಹೆಂಗಿದೆ, ಅದು ಈ ರೀತಿ ಇದೆ, ಆತ್ಮನನ್ನು ಈ ಕಣ್ಣಿಂದ ನೋಡಲಿಕ್ಕೇ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು ಹೇಳ್ತಾರೆ. ಬಡಿ ಚೀಜು ಹೋತೋ ದಿಕಾಯಿದೆ. ಆತ್ಮ ದೊಡ್ಡ ವಸ್ತು ಆಗಿದ್ರೆ ಕಾಣಿಸ್ತಿತ್ತದು, ಅದು ನೋಡಿದರೆ ನಕ್ಷತ್ರ ಆಕಾರದಲ್ಲಿದೆ, ಅದು ಕಾಣಿಸೋದಿಲ್ಲ. ಆತ್ಮ ತೋ ಅತಿ ಸೂಕ್ಷ್ಮ ಹೇ ಬಿಂದು ಸ್ವರೂಪೆ. ನಾವು ಆತ್ಮಗಳು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಇದ್ದೀವಿ, ಮತ್ತು ಬಿಂದು ಸ್ವರೂಪದಲ್ಲಿದ್ದೀವಿ. ಇದು ಭಾಳಷ್ಟು ಗುಪ್ತಕ್ಕಿಂತ ಗುಪ್ತ ಮಾತಾಗಿದೆ. ಶುರು ಮೇ ಅಖಂಡ ಜ್ಯೋತಿ ತತ್ವ ಕಹತೆ ಥಿ, ಶುರು ಮೇ ಸ್ಟಾರ್ ಕಹೆ ತೋ ಬಿ ಸಮಜ್ ನಾ ಸಕೆ. ಶುರುವಲ್ಲಿ ಅಖಂಡ ಜ್ಯೋತಿ ಅಂತ ಹೇಳ್ತಿದ್ರು, ಆದರೆ ಶುರುವಿನಲ್ಲಿ ನಕ್ಷತ್ರ ಅಂತೇಳಿದ್ರೆ ಯಾರು ತಿಳ್ಕೊಳ್ತಾ ಇರಲಿಲ್ಲ. ಸಾರಿ ನಾಲೆಜ್ ಏಕಿ ದಿನ ಮೇ ತೋಡಿ ಹಿ ದೇ ದೇಂಗಿ. ಎಲ್ಲ ಜ್ಞಾನವನ್ನು ಒಂದೇ ದಿನದಲ್ಲಿ ಹೇಳ್ಬಿಟ್ರೆ ಯಾವ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಶಿವಲಿಂಗದ ಮೇಲೆ ಧಾರಾಪಾತ್ರೆಯನ್ನು ಅನಿಯನಿಯಾಗಿ ಬೀಳುವುದನ್ನು ತೋರಿಸಿದರು. ಹಂಗೆ ಪರಮಾತ್ಮ ನಮಗಿಲ್ಲಿ ಒಂದೇ ದಿನಕ್ಕೆ ಎಲ್ಲ ನಾಲೆಜ್ ಹೇಳ್ಬಿಟ್ರೆ ನಮಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಪ್ರತಿನಿತ್ಯ ಒಂದೊಂದೇ ಅನಿಯ ರೂಪದಲ್ಲಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ.
ದಿನ ಪ್ರತಿದಿನ ಗುಹೆ ಬಾತೆ ಬಾಪ್ ಸುನಾತೆ ಹೇ. ದಿನ ಕಳೆದಾಗೆ ಗುಪ್ತ ಮಾತುಗಳನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಜ್ಞಾನ ಸಾಗರ್ ಸೇ ಅತಃ ಧನ್ ಮಿಲ್ತಾ ಹೇ. ನಾವು ಮಕ್ಕಳಿಗೆ ಪರಮಾತ್ಮ ಜ್ಞಾನ ಸಾಗರ್ನಿಂದ ಅಷ್ಟೊಂದು ಸಂಪತ್ತು ಸಿಗ್ತದೆ. ಜಬ್ ತಕ್ ಜೀನಾ ಹೇ ತಬ್ ತಕ್ ಜ್ಞಾನ ಅಮೃತ್ ಪೀತೆ ರೇನಾ ಹೇ. ನಾವು ಎಲ್ಲಿವರೆಗೂ ಬದುಕಿರ್ತೀವಿ ಅಲ್ಲಿ ತನಕನೂ ಜ್ಞಾನಾಮೃತವನ್ನು ಕುಡಿತಾ ಇರಬೇಕು ಹೇಳ್ತಾರೆ. ಪಾನಿ ಕಿ ಬಾತ್ ನಹಿ ಹೇ. ಜನ ದಿನ ನೀರು ಕುಡಿದು ಬದುಕ್ತಾರೆ. ನಾವು ಸಂಗಮಯುಗದಲ್ಲಿ ಪರಮಾತ್ಮನ ಜ್ಞಾನದ ನೀರನ್ನು ಅಥವಾ ಜ್ಞಾನದ ಅಮೃತವನ್ನು ಕುಡಿದು ಬದುಕಬೇಕು ಹೇಳ್ತಾರೆ. ಜ್ಞಾನ ಸಾಗರ್ ಸೇ ಜ್ಞಾನ ಗಂಗಾಯೇ ನಿಕಾಲ್ತಿ ಹೇ. ಶಿವಬಾಬಾ ಸಾಗರ ಇಲ್ಲಿ ಜ್ಞಾನ ಸಾಗರ. ನಾವೆಲ್ಲರೂ ಇವತ್ತು ಜ್ಞಾನ ಗಂಗೆಯರು ಅಂತ ಹೇಳ್ತೀವಿ. ಎಲ್ಲ ಗಂಗೆಯರು ಪರಮಾತ್ಮ ಸಾಗರನ ಹತ್ರಕ್ಕೆ ಬಂದು ಮಿಲನ ಮಾಡ್ತೀವಿ. ಅಥವಾ ಪಾನಿ ಕಾ ಸಾಗರ ಹೇ ಕೇತೆ ನ ಗಂಗಾ ಅನಾದಿ ಹೇ. ಅದು ನೀರಿನ ಸಾಗರ ಹೇಳ್ತಾರೆ. ಗಂಗೆ ಅನಾದಿಯಿಂದ ಹರಿತದೆ ಅಂತ ಹೇಳ್ತಾರೆ. ಯಾವ ಗಂಗೆ ಹರಿತದೆ ಅಂತ ಜನಕ್ಕೆ ಗೊತ್ತಿಲ್ಲ. ಯಹ ಸ್ನಾನ ಆದಿ ಚಲಾ ಆತಾ ಹೇ. ತುಮ್ देखते थे बच्चियाँ ध्यान में जाती थी तो गंगा जमुना आदि में जाकर ರಾಸ್ ವಿಲಾಸ್ ಕರ್ತಿ ಹೇ. ಅದು ಸ್ನಾನ ಮಾಡೋದು ನೀರಲ್ಲಿ ಅದು ಅನಾದಿಯಾಗಿ ನಡೆದ ಬಂತು. ನಾವೇನು ಮಾಡ್ತೀವಿ, ದೇಹ ಸ್ನಾನ ಮಾಡಿಕೊಂಡು ಪವಿತ್ರ ಆದ್ವಿ ಅಂತೀವಿ. ಆದರೆ ಆತ್ಮಸ್ನಾನ ಮಾಡಿಸ್ಬೇಕು ಪ್ರತಿನಿತ್ಯ ಪರಮಾತ್ಮನ ನೆನಪಿನಿಂದ, ಮಹಾವಾಕ್ಯದಿಂದ. ಅವ್ರೇನು ಹೇಳ್ತಾರೆ ಅಂದರೆ, ತಂದೆ ಅವ್ರೇನು ಹೇಳಿದ್ರು, ಈ ಸ್ನಾನ ಅನಾದಿಯಿಂದ ನಡ್ಕೊಂಬಂತು ಹೇಳ್ತಾರೆ. तुम देखते थे बच्चियाँ ध्यान में जाती थी तो ज्ञान जमुना आदि में जाकर ರಾಸ್ ವಿಲಾಸ್ ಕರ್ತಿ ಹೇ. ಈ ಮಕ್ಕಳು ನೋಡ್ತಿದ್ರಿ, ಮಕ್ಕಳು ಧ್ಯಾನದಲ್ಲಿ ಹೋಗ್ಬಿಡ್ತಿದ್ರಲ್ಲ, ಆ ಒಂದು ಏನು ಜಮುನಾ ನದಿ ಎಲ್ಲ ನೋಡಿಕೊಂಡು ರಾಸ್ ವಿಲಾಸ್ ಮಾಡಿ ಬರ್ತಿದ್ರು. ಯಹತೋ ಡರ್ ಲಗ್ತಾ ಹೇ ಕಿ ಡೂಬ್ನಾ ಜಾವೆ. ಈಗ ನಮಗೆ ಭಯ ಆಗ್ತದೆ, ಆ ಒಂದು ನೀರ ಹತ್ರಕ್ಕೆ ಹೋದರೆ, ಆ ಒಂದು ನದಿ ಹತ್ರಕ್ಕೆ ಹೋದರೆ ಯಾರು ಮುಳುಗೋಬಾರ್ದು ಅಂತೇಳಿ. ವಾತೋ ಡುಬಾನೆ ಕಿ ತೋ ಬಾತ್ ನಹಿ ಹೇ. ಅಲ್ಲಿ ಮುಳುಗಿಸುವಂಥ ಮಾತೇ ಇಲ್ಲ. ಕಭಿ ಆಕ್ಸಿಡೆಂಟ್ ಹೋ ನಹಿ ಸಕ್ತಾ ಹೇ. ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಶರ್ರ ಬಿಟ್ರೋನ ಮಾತೇ ಇಲ್ಲ. ತೋ ಯಹಿ ಬಹಾರ್ ಹೇ ಜಬ್ಕಿ ತುಮ್ ಕೌಡಿ ಸೆ ಹೀರೆ ಅಥವಾ ಪತಿ ಸೆ ಪವನ್ ಬಂತೆ ಹೋ. ಇದು ವಸಂತ ಋತು. ಈ ಒಂದು ಸಂಗಮಯುಗದ ಈ ಒಂದು ಋತುವಿನಲ್ಲಿ, ವಸಂತ ಋತುವಿನಲ್ಲಿ ನಮ್ಮ ಮಕ್ಕಳು ಏನಾಗ್ತೀವಿ, ಕವಡೆಯಿಂದ ವಜ್ರ, ಪತಿತರಿಂದ ಪಾವನ ಆಗ್ತಿದ್ವಿ. ಪಾವನ್ ದುನಿಯಾ ಬನೆಂಗಿ ತೋ ಜರೂರ್ ಪತಿ ದುನಿಯಾ ಕಾ ವಿನಾಶ ಹೋಗ. ಪಾವನ ಪ್ರಪಂಚ ಸ್ಥಾಪನೆ ಆಗಬೇಕು ಅಂದರೆ ಇದು ಪತಿತ ಪ್ರಪಂಚ ವಿನಾಶ ಆಗಬೇಕು. ಮಹಾಭಾರತ್ ಮೇ ತೋ ಪೂರಾ ದಿಖಾಯ ನಹಿ ಹೇ. ಈ ಮಹಾಭಾರತದಲ್ಲಿ ಪೂರ್ಣ ಹೇಳಿಲ್ಲ. ಆ ಒಂದು ಎಲ್ಲ ಒಂದು ಮಹಾಭಾರತ ಕಥೆಯನ್ನು ಪರಮಾತ್ಮ ಇಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಸಂಗಮಯುಗದಲ್ಲಿ ತಿಳಿಸ್ಕೊಡ್ತಾರೆ. ದಿಕ್ಕಾತೆ ಹೇ ಪಾಂಡವ್ ಪಾಡೋಂ ಪರ್ ಜಾಕರ್ ಗಲ್ಮರೆ ಸಾತ್ ಮೇ ಕುತ್ತಾಲೆ ಗೈ. ಹೇಳಿದ್ರು, ಏನು ತೋರಿಸಿದ್ರು, ಪಾಂಡವರು ಪರ್ವತಕ್ಕೆ ಹೋದರು, ಅವರಲ್ಲಿ ಕರಗೋಗ್ಬಿಟ್ರಂತೆ. ನಂತರ ಜೊತೆಯಲ್ಲಿ ಒಂದು ನಾಯಿನೂ ಕರ್ಕೊಂಡೋಗಿದ್ರು ಅಂತೇಳಿ. ಕ್ಯಾ ಪಾಂಡವ್ ಕುತ್ತೆ ಕೋಬಿ ಪಲ್ತೆ ಹೇ ಕ್ಯಾ. ಪಾಂಡವರು ಈ ನಾಯಿಯನ್ನು ಪಾಲನೆ ಮಾಡ್ತಾರೇನು. ತುಮ್ ತೋ ಕುತ್ತಾ ಪಾಲ್ತೆ ನಹಿ. ತಂದೆ ಹೇಳ್ತಾರೆ, ನೀವು ಮಕ್ಕಳಲ್ಲಿ ಏನು ಮಾಡ್ತೀವಿ, ನೀವು ಮಕ್ಕಳಲ್ಲಿ ನಾಯಿಯನ್ನು ಸಾಕೋದಿಲ್ಲ. ಕುತ್ತೆ ಕಾ ಮಾನ್ ಕಿತ್ನಾ ರಖಾ ಹೇ, ಬಹುತ್ ಲೋಗೋ ಕುತ್ತೆ ಪಲ್ತೆ ಹಿ. ತಂದೆ ಹೇಳ್ತಾರೆ, ನಾವು ಮಕ್ಕಳಲ್ಲಿ ನಾಯಿಯನ್ನು ಸಾಕೋದಿಲ್ಲ, ಆದರೆ ಆ ಒಂದು ನಾಯಿಗೆ ಎಷ್ಟೊಂದು ಏನಿದೆ, ಮಾನ್ಯತೆ ಇದೆ, ಬೆಲೆ ಇದೆ. ತಂದೆ ಹೇಳ್ತಾರೆ, ಭಾಳಷ್ಟು ಜನ ನಾಯಿಯನ್ನು ಸಾಕ್ತಾರೆ. ತಂದೆ ತಿಳಿಸ್ಕೊಡ್ತಾರೆ, ಬಾಪ್ ತುಮ್ ಬಚ್ಚೋಂಕೋ ಸಮझाते हैं कि तुम बच्चों को बहुत हर्षित रहना है. ತಂದೆ ಏನು ಹೇಳ್ತಾರೆ, ಸಂಗಮಯುಗದಲ್ಲಿ ನಾವು ಮಕ್ಕಳು ಭಾಳಷ್ಟು ಖುಷಿಯಿಂದ ಇರಬೇಕು. ಖುಷಿ ಅಂತ ಆಹಾರ ಇಲ್ಲ, ಚಿಂತೆ ಇಂಥ ಕಾಯಿಲೆ ಇಲ್ಲ ಅನ್ನುವಾಗೆ ಬಹಳಷ್ಟು ಖುಷಿಯಿಂದ ಇರಬೇಕು. ತುಮಾರೇ ಪಾಸ್ ನಿತ್ಯ ಜ್ಞಾನ ಬರ್ಸಾ ಓ ರಹಿ ಹೇ. ತಂದೆ ಹೇಳ್ತಾರೆ, ನೀವು ಮಕ್ಕಳ ಮೇಲೆ ಪ್ರತಿನಿತ್ಯನೂ ಜ್ಞಾನದ ಒಂದಿಲ್ಲಿ ಮಳೆ ಸುರಿತಾ ಇದೆ ಅಂದಮೇಲೆ ಎಷ್ಟು ಖುಷಿಯಿಂದ ಇರಬೇಕು. ತುಮ್ ಜಾನ್ತೆ ಹೋ ಕಿ ಬಾಬಾ ಕೇಸೆ ಆತಿ ಹೇ. ಮಕ್ಕಳಿಗೆ ಗೊತ್ತು ಪರಮಾತ್ಮ ಹೇಗೆ ಬರ್ತಾರೆ. ಜ್ಞಾನ ಬರ್ಸಾ ಕರ್ತೆ ಹೇ ಅವರು ಭಾರತ್ ಮೇ ಹಿ ಆತೆ ಹೇ. ತಂದೆ ಜ್ಞಾನದ ಮಳೆಯನ್ನು ಸುರಿಸ್ತಾರೆ. ತಂದೆ ಬರೋದು ಭಾರತ ದೇಶದಲ್ಲಿ. ಇಸ್ಲಿಯೇ ಭಾರತ್ ಕಿ ಬಡಿ ಮಹಿಮಾ ಹೇ. ತಂದೆ ಬರೋದು ಭಾರತ ದೇಶದಲ್ಲಿ, ಅದಕ್ಕೋಸ್ಕರ ಭಾರತಕ್ಕೆ ಎಷ್ಟು ದೊಡ್ಡ ಮಹಿಮೆ ಇದೆ, ಅಪರಂಪಾರ ಭಾರತ ಮಹಿಮೆ. ಭಾರತ ಈ ಅವಿನಾಶಿ ಕಾಂಡೆ. ಭಾರತ ದೇಶ ಏನದು, ಪರಮಾತ್ಮನ ಹುಟ್ಟುಭೂಮಿ. ಭಾರತ ಅವಿನಾಶಿ ಖಂಡ ಆಗಿದೆ.
ಭಾರತ ಎಂದಿಗೂ ವಿನಾಶ ಆಗಲ್ಲ. ಭಾರತೀಯ ಅವಿನಾಶಿ बाबा का बर्थ प्लेस है. जो शिव बाबा सभी को पावन बनाते हैं, बनाने वाला है और कोई जानते नहीं है. ಈ ಭಾರತ ಅವಿನಾಶಿ ಪರಮಾತ್ಮ ತಂದೆಯ ಹುಟ್ಟುಭೂಮಿ. ಶಿವ ತಂದೆ ಬಂದು ಎಲ್ಲರನ್ನ ಪಾವನ ಮಾಡ್ತಾರೆ. ಇದನ್ನು ಯಾರೂ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ವಹ ಕಹಾ ದೇತೆ ಪರಮಾತ್ಮ ನಾಮ್ ರೂಪ ಸೇ ನ್ಯಾರಾ ಹೇ ಮತಲಬ್ ಸರ್ವ್ಯಾಪಿ ಹೇ. ಜನ ಏನು ಹೇಳಿದರು? ಪರಮಾತ್ಮ ನಾಮರೂಪದಿಂದ ಭಿನ್ನ ಇದ್ದಾರೆ, ಅಂದರೆ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾರೆ ಅಂತ ಹೇಳ್ತಾರೆ. ಕಿತ್ನಿ ಬಾತೆ ಬತಾ ದಿ ಹೇ ಬಾಪ್ ಕಾತಿ. ಜನ ಎಷ್ಟು ಮಾತು ಹೇಳ್ತಾರೆ, ಸರ್ವ್ಯಾಪಿ ಇದ್ದಾರೆ, ನಾಮರೂಪದಿಂದ ಭಿನ್ನ ಇದ್ದಾರೆ ಅಂತೇಳಿ ತಂದೆ ತಿಳಿಸ್ಕೊಡ್ತಾರೆ. ಬಾಪ್ ಕಹತೆ ಹೇ ಮೇ ಆತಾ ಹೂ ಮುಜೆ ಬ್ರಾಹ್ಮಣ್ ಜರೂರ್ ರಚನಿ ಹೇ. ತಂದೆ ಹೇಳ್ತಾರೆ, ನಾನು ಬರೋದು ಯಾಕೆಂದರೆ ಸಂಗಮಯುಗದಲ್ಲಿ ಬ್ರಾಹ್ಮಣರನ್ನು ರಚನೆ ಮಾಡಲಿಕ್ಕೆ. ಕಹತೆ ಬಿ ಹೇ ಕಿ ಹಮ್ ಬ್ರಹ್ಮ ಕಿ ಓಲದ್ ಹೇ ತಬ್ ತೋ ಬ್ರಾಹ್ಮಣ್ ಕಾಲಾತೆ ಹೇ. ಹೇಳ್ತೀವಿ ನಾವೆಲ್ಲ ಬ್ರಹ್ಮನ ಸಂತಾನರು ಅಂದ ಮೇಲೆ ಬ್ರಾಹ್ಮಣರು ಅಂತ ಕರೆಸ್ಕೊಳ್ತೀವಿ. ಪರಂತು ಯಾ ಬಾತೆ ಭೂಲ್ ಗಯಿ ಹೇ. ನಾವು ಈ ಮಾತನ್ನೇ ಮರೆತುಬಿಟ್ಟಿದ್ವಿ, ಬ್ರಹ್ಮನ ಸಂತಾನ ಬ್ರಾಹ್ಮಣರು ಅನ್ನುವುದನ್ನು. ತಂದೆ ಬಂದೇನು ಮಾಡಿದರು? ಬ್ರಾಹ್ಮಣರನ್ನೇ ರಚನೆ ಮಾಡಿದರು. ಶಿವಬಾಬಾನೇ ಕ್ಯಾ ಆಕರ್ ಕಿಯಾ ಹೇ. ತಂದೆ ಬಂದು ಇಲ್ಲಿ ಸಂಗಮಯುಗದಲ್ಲಿ ಏನು ಮಾಡಿದರು? ಕೈಸೆ ಬ್ರಹ್ಮ ಮುಖವಂಶಾವಲಿ ಬನಾಯ. ನಮ್ಮನ್ನು ತಂದೆ ಹೆಂಗೆ ಬ್ರಹ್ಮಮುಖ ವಂಶಾವಲಿ ಮಾಡಿದರು? ತುಮ ಹಬ ಜಾನ್ತೇವೋ ಶಿವ ಬಾಬಾ ಆಯೇ ಹೇ. ನಾವು ಮಕ್ಕಳು ತಿಳ್ಕೊಂಡೇವಿ, ತಂದೆ ಬಂದುಬಿಟ್ಟಿದ್ದಾರೆ. ವಹ ರಚಯಿತ ತೋ ಜರೂರ್ ನಯೇ ದುನಿಯಾ ಈ ರಚತೆ ಹೇ. ಶಿವ ಬಾಬಾ ರಚಯಿತ, ಅವಶ್ಯವಾಗಿ ಹೊಸ ಜಗತ್ತನ್ನು ಅವರಲ್ಲಿ ರಚನೆ ಮಾಡ್ತಾರೆ. ಕಿಸಿ ಕೋ ಭಿ ಪತಾ ನಹಿ ಏನ. ಪರಮಾತ್ಮ ಹೊಸ ಜಗತ್ತು ರಚನೆ ಮಾಡ್ತಾರೆ ಅಂತೇಳಿ ಯಾರಿಗೂ ಸಹ ಇದು ಗೊತ್ತಿಲ್ಲ ತಾನೇ. ನಾ ಜಾನ್ನೆ ಕೆ ಕಾರಣ गालियाँ देते हैं रहते हैं. इसलिए बाप कहते हैं यदा यदा ही धर्मस्य या किसी ने कहा. ಪರಮಾತ್ಮನನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಎಷ್ಟೊಂದು ನಿಂದನೆ ಮಾಡ್ತಾರೆ. ಪರಮಾತ್ಮ ಸರ್ವ್ಯಾಪಿದ್ದಾನೆ, ಕಲ್ಲಾಗದಾನೆ, ಮುಳ್ಳಾಗದಾನೆ, ಎಲ್ಲೆಲ್ಲೋ ಇದ್ದಾನೆ ಅಂತೇಳಿ ತಂದೆ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಭಗವದ್ಗೀತೆ ಶ್ಲೋಕ ಹೇಳ್ತು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಾಂ ಸುಜಾಮ್ಯಹಂ ಅಂತ. ಯಾವಾಗ ಧರ್ಮಗ್ಲಾನಿ ಆಗ್ತದೋ ಆವಾಗ ನಾನು ಬರ್ತೀನಿ ಅಂತ ಪರಮಾತ್ಮ ಹೇಳಿದರು. ಆದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಶ್ರೀಕೃಷ್ಣನೇ ತೋನ ಈ ಕಾನ ಯದಾ ಯದಾ ಧರ್ಮಸ್ಯ ಧರ್ಮಗ್ಲಾನಿ ಆದಾಗ ನಾನು ಬರ್ತೀನಿ ಅಂತೇಳಿ ಕೃಷ್ಣ ಹೇಳಿಲ್ಲ ತಾನೆ, ಇದು ಭಗವಾನ್ ವಾಚ ತಾನೆ. ಶ್ರೀಕೃಷ್ಣ ಕಿ ಮಹಿಮಾ ಕೋ ಭಿ ಅಬ್ ಮಾಲೂಮ್ ಪಡಾ ಹೇ ಕಿ ಹಮ್ 84 ಜನ್ಮ ಲೇತೆ ಹೇ. ಈಗ ನಾವು ಮಕ್ಕಳಿಗೆ ಗೊತ್ತಾಯಿತು ಕೃಷ್ಣನ ಆತ್ಮ ಬಗ್ಗೆ ಗೊತ್ತಾಯಿತು. ಈಗ 84 ಜನ್ಮವನ್ನು ತೆಗೆದುಕೊಳ್ತೀವಿ. ತುಮ್ ಜೋ ಪಹಲೆ ಪಾಸ್ ಹೋ ಟ್ರಾನ್ಸ್ಫರ್ ಹೋತೆ ಹೋ ವಹಿ ಪಹಲೆ ಜನ್ಮ ಲೇತೆ ಹೇ. ಯಾರಲ್ಲಿ ಮೊದಲು ಪಾಸಾಗಿ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತಾರೋ ಅವರೇ ಮತ್ತೆ ಜನ್ಮವನ್ನು ಮೊದಲೇ ಪಡ್ಕೊಳ್ತಾರೆ. ತುಮಾರಿ ಬುದ್ಧಿ ಮೇ ಕಿತ್ನಿ ರೋಶನಿ ಹೇ. ಮಕ್ಕಳ ಬುದ್ಧಿಯಲ್ಲಿ ಎಷ್ಟೊಂದು ಜ್ಞಾನದ ಬೆಳಕಿದೆ. ಆಪರೇಷನ್ ಕರ್ತೆ ಹೇ ತೋ ಭಿ ಏಕ್ ಆಂಕ್ ನಿಕಲ್ ಫಿರ್ ದೂಸರಿ ಆಂಕ್ ಡಾಲ್ ದೇತಿ ಹೇ ಜಿಸಸೆ ರೋಶನಿ ಆ ಜಾತಾ ಹೇ. ಯಾರಿಗಾದರೂ ಕಣ್ಣು ಕಾಣಿಸ್ಲಿಲ್ಲ ಅಂದರೆ ಏನು ಮಾಡ್ತಾರೆ? ಒಂದು ಕಣ್ಣು ತೆಗಿತಾರೆ, ಮತ್ತೊಂದು ಕಣ್ಣು ಹಾಕ್ಬಿಡ್ತಾರೆ. ಅದರಿಂದ ಅವ್ರಿಗೇನಾಯಿತು? ಬೆಳಕು ಬಂತು ಅಂತ ಹೇಳ್ತಾರೆ. ಕೊಯ್ಕ ಡಿಫೆಕ್ಟ್ ರಹಾ ಈ ಜಾತಾ ಹೇ. ಕೆಲವ್ರಿಗಿನ್ನೂ ಹಂಗೆ ಉಳ್ಕೊಂಡ್ಬಿಡುತ್ತೆ, ಡಿಫೆಕ್ಟ್ ಹಾಗೆ ಉಳ್ಕೊಳ್ತದೆ. ತುಮ್ಮ ಆತ್ಮೋಂಕೆ ಜ್ಞಾನ ಚಕ್ಷು ಖತ್ಮ ಹೋ ಗಯಿ ಹೇ ವಹ ದೇನೆ ಕೆ ಲಿಯೇ ಬಾಬಾ ಆಯಾ ಹೇ. ಅಲ್ಲಿ ಕಣ್ಣು ಹೋದರೆ ಕಣ್ಣು ಹಾಕ್ಸ್ಕೊಂಬರ್ತಾರೆ ಸರ್ಜರಿ ಮಾಡ್ಕೊಂಡು. ತಂದೆ ಹೇಳ್ತಾರೆ, ಈಗ ನಾವು ಮಕ್ಕಳಿಗೇನಾಯಿತು? ನಾವು ಆತ್ಮಗಳಿಗೀಗ ಜ್ಞಾನದ ಚಕ್ಷುವೇ ಇಲ್ಲ, ಜ್ಞಾನದ ಮೂರನೇ ನೇತ್ರ ಈಗಿಲ್ಲ. ಆ ಒಂದು ಕಣ್ಣು ಕೊಡಲಿಕ್ಕೆ ಪರಮಾತ್ಮ ಡಾಕ್ಟ್ರಾಗಿ ಇವತ್ತು ನಮ್ಮ ಹತ್ರಕ್ಕೆ ಬಂದಿದ್ದಾರೆ. ತುಮಾರೇ ಜ್ಞಾನ ಚಕ್ಷು ಖುಲ ರಹೇ. ತಂದೆ ಹೇಳ್ತಾರೆ, ನಾವು ಮಕ್ಕಳಿಗೆ ಜ್ಞಾನದ ಒಂದು ಮೂರನೆಯ ನೇತ್ರ ಈಗ ಓಪನ್ ಆಯಿತು. ತೀಸರಾ ನೇತ್ರ ಜ್ಞಾನ ಕಾ ಹೇ. ಅದಕ್ಕೆ ನಮಗೆ ಜ್ಞಾನದ ಮೂರನೇ ನೇತ್ರ ಅಂದರೆ ಜ್ಞಾನದ್ದು. ಜೋ ಅಬ್ ತೀಸರಾ ನೇತ್ರ ಫಿರ್ ದೇವತಾओं को दे दिया है. ಅಲಂಕಾರ ಚಕ್ರ ಆದಿ ಬಿ ವಿಷ್ಣು ಕೋ ದೇ ದಿಯಾ ಹೇ. ಈ ಮೂರನೆಯ ನೇತ್ರ ದೇವತೆಗಳಿಗೆ ಕೊಟ್ಟರು. ಅಲಂಕಾರಗಳನ್ನು ಯಾರಿಗೆ ಕೊಟ್ಟರು? ವಿಷ್ಣುವನಿಗೆ ಎಲ್ಲ ಅಲಂಕಾರ ಕೊಟ್ಟರು. ವಾಸ್ತವ ತೀಸರ ನೇತ್ರ ತುಮ್ ಬ್ರಾಹ್ಮಣೋं का है. ಜ್ಞಾನದ ಮೂರನೇ ನೇತ್ರ ದೇವತೆಗಳಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ, ಸಂಗಮಯುಗದ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಒಂದು ರೀತಿ ಕುಳ್ರಿದ್ದಂಗೆ. ಇವತ್ತು ಕಣ್ಣೇ ಇಲ್ಲ, ಬಾಬಾ ಬಂದು ಏನು ಮಾಡಿದರು? ಜ್ಞಾನದ ಮೂರನೆಯ ಕಣ್ಣು ಕೊಟ್ಟರು. ತುಮ್ ಹೀ ಹೋ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣ್. ನಾವೆಲ್ಲರಿಗಿಂತನೂ ಸರ್ವೋತ್ತಮ, ಎಲ್ಲ ಆತ್ಮಗಳಿಗಿಂತನೂ ಉನ್ನತ ಬ್ರಾಹ್ಮಣ ಕುಲಭೂಷಣ ಮಕ್ಕಳು.
ದೈವಿ ಗುಣ ದೈವಿ ಗುಣ ಅವ್ರ ಅಸುರಿ ಕುಲ ಹೇ. ದೈವಿ ಕುಲ ಮತ್ತು ಹಸುರು ಕುಲ ಅಂತ ಗಾಯನ ಇದೆ. ವರ್ಣನ್ ಕಹೋ ಕುಲ ಕಹೋ ಏಕಿ ಬಾತ್ ಹೇ, ಜ್ಞಾನ ಏಕಿ ಹೇನಾ. ದೈವಿ ಕುಲ ಅಂತಾದರೆ ಹೇಳ್ರಿ, ದೈವಿ ವರ್ಣ ಅಂತಾದರೆ ಹೇಳಿ, ಎಲ್ಲ ಮಾತು ಒಂದೇ ಅಂತ ಹೇಳ್ತಾರೆ. ಜ್ಞಾನ ಒಂದೇ. ಕಿತನಿ ಅಚ್ಚಿ ಬಾತೆ ಜೋ ಕೋಯಿ ಬಿ ಶಾಸ್ತ್ರೋ ಮೇ ನಹಿ ಹೇ. ಇದು ಎಷ್ಟು ಒಳ್ಳೆ ಮಾತು. ಈ ಮಾತು ಯಾವುದೇ ಶಾಸ್ತ್ರದಲ್ಲಿ ಇದು ಸಿಗುವಂಥದ್ದಲ್ಲ ಅಂತ ಹೇಳ್ತಾರೆ. ಸ್ವಯಂ ಪರಮಾತ್ಮ ಜ್ಞಾನ ಸಾಗರ ಬಂದು ನಮಗೆ ತಿಳುವಳಿಕೆ ಹೇಳಿದಾಗ ಗೊತ್ತಾಗ್ತದೆ. ತುಮಬು ತ್ರಿಕಾಲದರ್ಶಿ ತ್ರಿನೇತ್ರಿ ಸುದರ್ಶನ ಚಕ್ರಧಾರಿ ಬಂತೆವು. ನಾವಿವತ್ತು ಏನಾಗ್ತಿದ್ವಿ? ತ್ರಿಕಾಲದರ್ಶಿಗಳು, ತ್ರಿನೇತ್ರಿ ಮಕ್ಕಳು, ಸುದರ್ಶನ ಚಕ್ರಧಾರಿ ಮಕ್ಕಳಾಗ್ತಿದ್ದೀವಿ. ಕಮಲ ಪುಷ್ಪ ಸಮಾನ ಪವಿತ್ರ ಅನೇಕ ಪುರುಷಾರ್ಥ ಕರ್ನೆ ವಾಲೆ ಹೋ. ನಾವು ಕಮಲದ ಹೂವಿನ ಸಮಾನ ಪವಿತ್ರ ಆಗುವ ಪುರುಷಾರ್ಥ ಮಾಡ್ತಿದ್ದೀವಿ. ತುಮ್ ಜಾನ್ತೆ ಹೋ ಕಿಸ್ಕಿ ಆಂಕ್ ಅಚ್ಚಿ ಕುಲಿ ಹೇ, ಕಿಸ್ಕಿ ಕುಲ್ತಿ ಹಿ ಜಾತಿ ಹೇ. ನಂದು ಹೇಳ್ತಾರೆ, ಕೆಲವು ಮಕ್ಕಳಿಗೆ ಜ್ಞಾನದ ಕಣ್ಣು ಚೆನ್ನಾಗಿ ತೆರೆದು ಬಿಟ್ಟಿದೆ, ಇನ್ನು ಕೆಲವು ಮಕ್ಕಳಿಗೇನು ಜ್ಞಾನದ ನೇತ್ರ ತೆರೀತಾ ಇದೆ. ಆಕರಿನ್ 100% ಕುಲ ಹಿ ಜಾಯೇಗ. ತಂದೆ ಹೇಳ್ತಾರೆ, ಕೊನೆಗೆ ನಮಗೆ ಜ್ಞಾನದ ನೇತ್ರ 100% ಏನಾಗ್ತದಂತೆ, ತೆರೆದು ಬಿಡ್ತದೆ. ಮುಖಸೆ ಜ್ಞಾನ ರತನ್ ನಿಕಲ್ತೆ ರಹೇಗೆ ತಬ್ ತೋ ರೂಪ ಪಸಂತ್ ಕಾಲಾಯ್. ನಮ್ಮ ಮುಖದಿಂದ ಜ್ಞಾನ ರತ್ನಗಳು ಬಂದಾಗ ನಾವು ಸುಂದರ, ರೂಪ ಬಸಂತ ಅಂತ ತಿಳಿಸ್ಕೋಬೋದು. ಅಬ್ ತುಮ್ ಮೆಹನತ್ ಕರೋ. ಏನು ಮಾಡೋದು ನಾವು? ಸಾಹಸ, ಪರಿಶ್ರಮ ಪಡಬೇಕು. ನಾವು 100% ಏನಾಗಬೇಕೀಗ? ಜ್ಞಾನದ ನೇತ್ರವನ್ನು ನಮಗೆ ನಾವೇ ತೆರ್ಕೊಳ್ಬೇಕು. ನಂತರ ಜ್ಞಾನವನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಆಗ ರೂಪ ಸಂತ ಆಗ್ತೀವಿ. ಅದಕ್ಕೆ ಬಾಬಾ ಏನು ಹೇಳಿದರು? ಈ ಮಾತಿಗೆ ನಾವು ಮಕ್ಕಳು ಸ್ವಲ್ಪ ಪರಿಶ್ರಮ ಪಡಬೇಕು. पुरुषार्थ करना चाहिए जितना हो सके, ज्ञान में बड़ा हर्षित मुख गंभीर विशाल बुद्धि बन सुख महसूस करते रहना है. ತಂದೆ ಹೇಳಿದರು, ಪುರುಷಾರ್ಥ ಮಾಡಬೇಕೀಗ. ಎಷ್ಟು ಸಾಧ್ಯನಷ್ಟು ಜ್ಞಾನ ಕೇಳಿಬಿಟ್ಟು ಬಹಳಷ್ಟು ಹರ್ಷಿತ ಮುಖಿಗಳು, ಗಂಭೀರ ಮಕ್ಕಳು, ವಿಶಾಲ ಬುದ್ಧಿ ಮಕ್ಕಳು ಆಗಿ ಎಲ್ಲರಿಗೂ ಸುಖದ ಅನುಭವ ಮಾಡಿಸಿ ಹೇಳ್ತಾರೆ ಬಾಬಾ. ಸ್ವರ್ಗ ಕಾ ವರ್ಷ ಮಿಲ್ ರಹಾ ಹೇ ಅವರು ಕ್ಯಾ ಚಾಹಿಯೇ. ನಾನು ನಿಮಗೆ ಸ್ವರ್ಗದ ಆಸ್ತಿಯನ್ನೇ ಹೊತ್ಕೊಂಡು ಬಂದೀನಿ ಅಂಗೈಯಲ್ಲಿ ಅಂದಮೇಲೆ ನಾವು ಮಕ್ಕಳು ಎಷ್ಟು ಖುಷಿಯಿಂದ ಇರಬೇಕು. ಮತ್ತೇನು ಬೇಕು ನಮಗೆ? ಸ್ವರ್ಗ ಸಿಕ್ತು ಅಂದಮೇಲೆ ಮತ್ತೇನು ಬೇಕು? ತಂದೆ ಸಿಕ್ಕರು ಅಂದಮೇಲೆ ಮತ್ತೇನು ಬೇಕು? ಕಿತನಿ ಖುಷಿ ಮನಾನಿ ಚಾಯೆ. ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನೇ ಕೊಡ್ತಾರೆ ಅಂದಮೇಲೆ ಮತ್ತೇನು ಬೇಕು ಅಂತ ಕೇಳಿದರು. ಯಾಕೆಂದರೆ ಎಷ್ಟು ನಮ್ಮ ಮಕ್ಕಳು ಖುಷಿಯನ್ನು ಆಚರಣೆ ಮಾಡಬೇಕು. ಜನ ಏನೇನೋ ಖುಷಿ ಆಚರಣೆ ಮಾಡ್ತಾರೆ. ನಾವು ಮಕ್ಕಳು ಇವತ್ತು ತಂದೆನೇ ಸಿಕ್ಬಿಟ್ರು, ಸ್ವರ್ಗನೇ ನಮಗೆ ಸೌಗಾತಾಗಿ ಕೊಡ್ತಾರೆ ಬಾಬಾ ಅಂತೇಳಿ ಎಷ್ಟು ಖುಷಿಯನ್ನು ಇವತ್ತು ನಾವು ಆಚರಣೆ ಮಾಡಬೇಕು. ಅಚ್ಚಾ, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಒಂದನೆಯ ಮಾತು, ಸದಾ ಜ್ಞಾನ ಕಿ ಸಿಮರನ್ ಕರ್ನಿ ಹೇ. ಸದಾ ಕಾಲಕ್ಕೆ ನಾವು ಜ್ಞಾನ ಸ್ಮರಣೆ ಮಾಡಬೇಕು, ಜ್ಞಾನದ ಖುಷಿಯಲ್ಲಿರಬೇಕು. ರೂಹಾನಿ ಪಂಡ ಬನ್ ಸಬ್ಕೋ ರಾಸ್ತಾ ಬತಾನಾ ಹೇ. ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ನಾವು ಮಕ್ಕಳು ತೋರಿಸ್ಬೇಕು. ಮುಖಸೆ ಜ್ಞಾನ ರತನ್ ಹೀ ನಿಕಲ್ನಾ ಹೇ. ನಾವು ಬಾಯಿ ತೆಗೆದ್ರೆ ಏನು ಹೇಳಬೇಕು? ಜ್ಞಾನ ರತ್ನಗಳೇ ಹೊರ ಬರಬೇಕು. ಶಂಖಧ್ವನಿ ಮಾಡ್ರಿ ಅಂತ ಇವತ್ತು ಬಾಬಾ ಹೋಮ್ವರ್ಕ್ ಕೊಟ್ಟರು ನಾವು ಮಕ್ಕಳಿಗೆ. ಎರಡನೇ ಮಾತು, ಜ್ಞಾನ ಮನನ್ ಕರ್ ಸದಾ हर्षित मुख गंभीर और विशाल बुद्धि बन सुख का अनुभव करना और कराना है. ಜ್ಞಾನದ ಮನನ ಮಾಡ್ತಾ ಸದಾ ಹರ್ಷಿತ ಮುಖಿಗಳಾಗಿ, ಗಂಭೀರ ಮತ್ತು ವಿಶಾಲ ಬುದ್ಧಿ ಮಕ್ಕಳಾಗಿ ಎಲ್ಲರಿಗೂ ಸುಖದ ಅನುಭವವನ್ನು ಮಾಡಿಸ್ಬೇಕು. ಸುಖದ ಅನುಭವ ಮಾಡಿಸ್ಬೇಕು ಅಂದರೆ ಮೊದಲು ನಾವೇನಾಗಿರಬೇಕು? ಖುಷಿಯಿಂದ ಇರಬೇಕು, ಗಂಭೀರ ಆಗಿರಬೇಕು, ವಿಶಾಲ ಬುದ್ಧಿಯವರಾಗಿ ಎಲ್ಲರಿಗೂ ಸುಖದ ಅನುಭವ ಮಾಡಿಸಿ. ಇಂದಿನ ತಂದೆಯ ವರದಾನ ಆಗಿದೆ. धन कमाते अथवा संबंधों को निभाते हुए दुखों से मुक्त रहने वाले नष्ट मोह ट्रस्टी भव. ಸಂಪತ್ತನ್ನು, ಹಣವನ್ನು ಸಂಪಾದನೆ ಮಾಡ್ತಾ ಇದ್ರೂ ಸಹ ಅಥವಾ ಸಂಬಂಧಗಳನ್ನು ನಿಭಾಯಿಸ್ತಾ ಇದ್ರೂ ಸಹ ದುಃಖದಿಂದ ಮುಕ್ತ ಆಗಿರುವಂತಹ ನಷ್ಟಮೋಹ ಟ್ರಸ್ಟಿ ಆಗ್ರಿ. ಸಂಪಾದನೆ ಮಾಡ್ತದೆ ಇವತ್ತು,
ಧನವನ್ನು ಸಂಪಾದನೆ ಮಾಡ್ತಿದ್ದೀವಿ ಅಥವಾ ಸಂಬಂಧಗಳನ್ನು ನಿಭಾಯಿಸ್ತಾ ಇದ್ದೀವಿ. ದುಃಖದ ಅನುಭವ ಆದರೂ ಸಹ ಆ ಒಂದು ದುಃಖದ ಅನುಭವಗಳಿಂದ ಮುಕ್ತ ಆಗಿರುವಂಥ ನಷ್ಟಮೋಹ ನಿಮಿತ್ತರಾಗ್ರಿ. लौकिक संबंध के बीच में रहते ಸಂಬಂಧ ನಿಭಾನ ಅಲಗ್ ಚೀಜ್ है. ಲೌಕಿಕ ಸಂಬಂಧದಲ್ಲಿ ಇದ್ಕೊಂಡು ಆ ಸಂಬಂಧ ನಿಭಾಯಿಸೋದು ಬೇರೆ ಮಾತು. और उनके तरह ಆಕರ್ಷಿತ ಹೋನ ಅಲಗ್ ಚೀಜ್ है. ಆ ಲೌಕಿಕ ಸಂಬಂಧಕ್ಕೆ ನಾವು ಆಕರ್ಷಿತ ಆಗೋದು ಅದು ಬೇರೆ ಮಾತು. ಟ್ರಸ್ಟಿ ಹೋಕರ್ ಧನ್ ಕಮಾನ ಅಲಗ್ ಚೀಜ್ है. ನಿಮಿತ್ತರಾಗಿ ನಮ್ಮ ಮಕ್ಕಳು ಸಂಪಾದನೆ ಮಾಡೋದು ಹಣವನ್ನು ಅದು ಬೇರೆ ಮಾತು. ಲಗಾವ್ ಸೆ ಕಮಾನ ಮೋಹ ಸೆ ಕಮಾನ ಅಲಗ್ ಚೀಜ್ है. ಸೆಳೆತದಿಂದ ಸಂಪಾದನೆ ಮಾಡೋದು, ಮೋಹದಿಂದ ಸೆಳೆತ ಮಾಡೋದು, ಮೋಹದಿಂದ ಅದನ್ನೇನು ಮಾಡೋದು ಸಂಪಾದನೆ ಮಾಡೋದು ಅದು ಬೇರೆ ಮಾತು. लेकिन नष्ट मोह व ट्रस्टी की निशानी है दुख और अशांति का नाम निशान ना हो. ನಾವು ಮಕ್ಕಳು ನಷ್ಟಮೋಹಿ ಟ್ರಸ್ಟಿಯ ಲಕ್ಷಣ ಏನು ಅಂದರೆ ದುಃಖ ಮತ್ತು ಅಶಾಂತಿಯ ಗುರುತು ಸಹ ನಮಗೆ ಇರಬಾರ್ದು ಹೇಳ್ತಾರೆ. ಕಭಿ ಕಮಾನೆ ಮೇ ಧನ್ ನೀಚೆ ऊपर हो बाप कहते हो जावे अथवा संबंध निभाने में कोई बीमार हो जावे तो भी दुख की लहर ना आए. ಕೆಲವೊಂದು ಸಾರಿ ನಾವು ಸಂಪಾದನೆ ಮಾಡುವಾಗ ಏನಾಗುತ್ತೆ, ಸ್ಥಿತಿ ಮೇಲ್ಕೆಳಾಗುತ್ತೆ, ಇನ್ನು ಅಥವಾ ಕಾಯಿಲೆ ಬಂದುಬಿಡುತ್ತೆ, ದುಃಖ ಆಗ್ತದೆ. ಸದಾ ಬೇಫಿಕರ್ ಬಾದುಷಾಹಿ ಬನು. ಏನು ಬೇಕಾದ್ರೂ ಆಗ್ತದೆ, ಆದರೆ ನಮ್ಮ ಮಕ್ಕಳು ನಿಶ್ಚಿಂತ ಚಕ್ರವರ್ತಿ ಮಕ್ಕಳಾಗಿರಬೇಕು. ಇಂದಿನ ಸ್ಲೋಗನ್ रहमदिल उसे कहा जाता है जो ನಿರ್ಬಲ್ ಕೋ ಹಿಮ್ಮತ್ और ಬಲ ದೇತಾ ರಹೆ. ದಯಾಹೃದಯ ಮಕ್ಕಳು ಯಾರು ಅಂದರೆ ನಿರ್ಬಲ ಆಗಿರುವಂಥವರಿಗೆ ಸಾಹಸ ಮತ್ತು ಬಲವನ್ನು ತುಂಬಬೇಕು. ಅವರಿಗೆ ದಯಾಹೃದಯ ಮಕ್ಕಳಂತ ಹೇಳ್ತಾರೆ. ದಯಾಹೃದಯ ಮಕ್ಕಳು ಯಾರು ಅಂದರೆ ನಿರ್ಬಲ ಆಗಿರುವಂಥ ಮಕ್ಕಳಿಗೆ ಸಾಹಸ ಮತ್ತು ಬಲವನ್ನು ತುಂಬುವಂಥ ಮಕ್ಕಳಿಗೆ ಏನು ಹೇಳ್ತಾರೆ, ದಯಾಹೃದಯ ಮಕ್ಕಳು. ಓಂ ಶಾಂತಿ.